ಫಸ್ಟ್ ಹೋಮ್ ಪೇಜಲ್ಲಿ ಬರುವಂಥದ್ದು. ಒಂದ್ಸತಿ ಹೋಮ್ ಪೇಜಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಬಂದರೆ ಲಾಗಿನ್ ಅಂತ ಒಂದು ಬಟನ್ ಇರುತ್ತೆ. ಈ ಲಾಗಿನ್ ಅನ್ನೋದು ಬಟನ್ನ ಪ್ರೆಸ್ ಮಾಡಬೇಕು. ಈ ಪ್ರೆಸ್ ಮಾಡ್ತಿದ್ದ ಹಾಗೆ ನಿಮಗೆ ಲಾಗಿನ್ ಪೇಜಿಗೆ ಬರುತ್ತೆ. ಈ ಲಾಗಿನ್ ಪೇಜಲ್ಲಿ ಯೂಸರ್ ಐ ಡಿ, ಪಾಸ್ವರ್ಡು ಮತ್ತು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡುವಂಥ ಆಪ್ಷನ್ ಬರುತ್ತೆ. ಇಲ್ಲಿ ಯೂಸರ್ ಐ ಡಿಲಿ ನಿಮ್ಮ KGID ನಂಬರ್ ಏನಿರುತ್ತೋ ಟೀಚರ್ಸಿಂದು ಆಯಾ KGID ನಂಬರ್ ಮೂಲಕ ರಿಜಿಸ್ಟರ್ ಮಾಡಾಗಿದೆ. ಆಯಾ ಯೂನಿವರ್ಸಿಟಿ ಮೂಲಕನೇ ಈ KGID ನಂಬರು ರಿಜಿಸ್ಟರ್ ಆಗಿರುತ್ತೆ. ಈ KGID ನಂಬರ್ ಮೂಲಕ ನೀವು ಲಾಗಿನ್ ಆಗಬೇಕು. ಫಸ್ಟು ಲಾಗಿನ್ ಆಗೋಷ್ಟೊತ್ತಿಗೆ welcome@123 ಅನ್ನುವಂಥ ಪಾಸ್ವರ್ಡ್ ಇರುತ್ತೆ, ಡಿಫಾಲ್ಟ್ ಪಾಸ್ವರ್ಡ್. ಇದು ಫಸ್ಟ್ ಟೈಮ್ ಪಾಸ್ವರ್ಡು ಇರುತ್ತೆ. ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆಗುವಾಗ ನಿಮ್ಮ ಪಾಸ್ವರ್ಡ್ ನೀವೇ ಸೆಟ್ ಮಾಡ್ಕೊಂಡಿರೋವಂಥ ಪಾಸ್ವರ್ಡನ್ನು ನೀವು ಹಾಕಿ ಲಾಗಿನ್ ಆಗ್ಬೋದು. ಈ ಥರ welcome@123 ಅನ್ನೋಂಥ ಪಾಸ್ವರ್ಡ್ W ಕ್ಯಾಪಿಟಲ್ ಇರುತ್ತೆ ಇದರಲ್ಲಿ. ನೆಕ್ಸ್ಟು ಯೂನಿವರ್ಸಿಟಿ ಡ್ರಾಪ್ ಡೌನಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಪ್ರತಿಯೊಂದು ಯೂನಿವರ್ಸಿಟಿನೂ ನೇಮ್ ತೋರಿಸುತ್ತೆ. ಅದರಲ್ಲಿ ನಿಮ್ಮ ಯೂನಿವರ್ಸಿಟಿಗೆ ಧಾರವಾಡದ ಯಾವ್ದು ಯೂನಿವರ್ಸಿಟಿ ಇರುತ್ತೆ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕು. ಇಲ್ಲಿ ಲಾಗಿನ್ ಆಗುವಾಗ ಅಕಸ್ಮಾತ್ ನೀವೇನಾದ್ರು ಬೇರೆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿಕೊಂಡ್ರೆ ಅದೇನಾಗುತ್ತೆ ಅಂದರೆ ಯೂಸರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರುತ್ತೆ. ಈಗ ನಾನು ಒಂದು ಟೆಸ್ಟ್ ಲಾಗಿನ್ ಅನ್ನು ತಗೊಂಡಿದ್ದೀನಿ. ಇಲ್ಲಿ ಟೆಸ್ಟ್ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ. ಒಂದ್ಸತಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತಿದ್ದಾಗೆ ಅದು ಪಾಸ್ವರ್ಡ್ ಸೆಟ್ ಮಾಡುವಂಥ ಪೇಜನ್ನು ಬರುತ್ತೆ. ಅಂದರೆ ನೀವು ಫಸ್ಟ್ ಟೈಮ್ ಲಾಗಿನ್ ಆಗುವಾಗ welcome@123 ಅನ್ನೋದು ಕರೆಂಟ್ ಪಾಸ್ವರ್ಡ್ ಆಗಿರುತ್ತೆ. ನಿಮ್ಮ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೀವು ಟೈಪ್ ಮಾಡುವಾಗ ಇಲ್ಲಿ ಮಿನಿಮಮ್ 8 ಕ್ಯಾರೆಕ್ಟರಿಂದ 20 ಕ್ಯಾರೆಕ್ಟರ್ ಮಿನಿಮಮ್ ಆಗಿರಬೇಕು. ಹಾಗೆ ಒಂದು ಅಪ್ಪರ್ ಕೇಸು, ಹಾಗೆ ಒಂದು ಲೋಯರ್ ಕೇಸು, ಒಂದು ಡಿಜಿಟ್ ಯಾವ್ದಾದ್ರು ಇರಬೇಕು, ಹಾಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್. ಇದಿಷ್ಟು ಒಳಗೊಂಡಂಥ ಒಂದು ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೋಬೇಕು. ಮ್ಯೂಟ್ ಮಾಡ್ಕೊಳ್ಳಿ ಬೇರೆಯವರು. ರಾಘವೇಂದ್ರ ಸರ್ ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಎಲ್ಲರೂ ಬೇರೆಯವರು ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಓಕೆ. ಕರೆಂಟ್ ಪಾಸ್ವರ್ಡಲ್ಲಿ welcome@123 ಹಾಕಿ, ನ್ಯೂ ಪಾಸ್ವರ್ಡಲ್ಲಿ ನಿಮ್ಮ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೊತೀರಲ್ಲ ಸೇಮ್ ಪಾಸ್ವರ್ಡನ್ನು ಹಾಕಿ, ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡಲ್ಲಿ ಹಾಕಿದಂಗೆ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಒಂದ್ಸತಿ ಪಾಸ್ವರ್ಡ್ ಸೇವ್ ಅಂತ ಕ್ಲಿಕ್ ಮಾಡ್ತಿದ್ದಂಗೆ ಪಾಸ್ವರ್ಡ್ ಚೇಂಜಸ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾಗ್ತಿದ್ದಾಗೆ ನಿಮ್ಮ ಹೋಮ್ ಸ್ಕ್ರೀನ್ ಬರುತ್ತೆ. ಈ ಹೋಮ್ ಸ್ಕ್ರೀನಲ್ಲಿ ಪ್ರೊಫೈಲ್ ಸೆಕ್ಷನ್ನು, ಮತ್ತು ಕ್ಲಾಸ್ ಅಸೈನ್ ಆಗಿರೋ ಕ್ಲಾಸಸ್ಸು, ಹಾಗೆ ಟೈಮ್ ಟೇಬಲ್ಲು, ಡಿಸ್ಕಷನ್ ಫೋರಮ್ಮು, ಪ್ರತಿಯೊಂದು ಫೀಚರ್ಸ್ ಇರುತ್ತೆ. ಈಗ ಒಂದೊಂದು ಫೀಚರ್ಸಿಂದ ನಿಮಗೆ ತೋರಿಸ್ತಾ ಹೋಗ್ತೇನೆ. ಫಸ್ಟು ಪ್ರೊಫೈಲ್ ಸೆಕ್ಷನ್ ಅಂದರೆ ನಿಮ್ಮ ಹೆಸರಾಗಿರ್ಬೋದು, ಅಥವಾ ನೀವು ಯಾವ ಕಾಲೇಜು, ಯಾವ ಸಬ್ಜೆಕ್ಟ್ ತಗೊಂಡಿರಿ, ಪ್ರತಿಯೊಂದು ಡೀಟೇಲ್ಸು ಇದರಲ್ಲಿರುತ್ತೆ. ಹಾಗೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಏನಾದ್ರು ಅಪ್ಲೋಡ್ ಮಾಡೋಂಥದ್ದು ಈ ಪ್ರೊಫೈಲ್ ಸೆಕ್ಷನ್ನಲ್ಲಿರುತ್ತೆ. ಇಲ್ಲಿ ಪ್ರೊಫೈಲ್ ಸೆಕ್ಷನ್ ಇಲ್ಲಿ ಏನಿರುತ್ತೋ ವೆಲ್ಕಮ್ ಏನು ಹೆಸರಿರುತ್ತೆ, ಈ ಪ್ರೊಫೈಲ್ ಸೆಕ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡ್ತಿದ್ದಾಗೆ ಬೇಸಿಕ್ ಇನ್ಫಾರ್ಮೇಷನ್ ಹಾಗೆ ಅಡಿಷನಲ್ ಇನ್ಫಾರ್ಮೇಷನ್ ಅಂತ ಎರಡು ಸೆಕ್ಷನ್ ಬರುತ್ತೆ ಪ್ರೊಫೈಲಲ್ಲಿ. ಅದರಲ್ಲಿ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಯೂಸರ್ ಐ ಡಿ, ಯೂಸರ್ ನೇಮು, ಹಾಗೆ ಇಮೇಲ್ ಐ ಡಿ, ಮೊಬೈಲ್ ನಂಬರು, ಈ ಥರ ಪ್ರತಿಯೊಂದು ಬರುತ್ತೆ. ಇದರಲ್ಲಿ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಅನ್ನೋದು ನೀವೇ ಎಂಟರ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಅಲ್ಲಿ ನಿಮ್ಮ ಇಮೇಲ್ ಐ ಡಿ, ನಿಮ್ಮ
ಇಮೇಲ್ ಐ ಡಿನ ನೀವು ಎಂಟರ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡ್ತಿದ್ದಾಗೆ ರೆಕಾರ್ಡ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನೋದು ಬರುತ್ತೆ. ಅಲ್ಲಿಗೆ ಈ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ಸೇವ್ ಆಗುತ್ತೆ. ಇನ್ನು ಉಳಿದಿದ್ದು ನಿಮ್ಮ ಯೂಸರ್ ನೇಮು ಯೂಸರ್ ಐ ಡಿ ನೀವು ಚೆಕ್ ಮಾಡ್ಕೊಬೋದು. ಅದಾಗ್ತಿದ್ದಂಗೆ ಅಡಿಷನಲ್ ಇನ್ಫಾರ್ಮೇಷನ್ ಬಂದರೆ ಇಲ್ಲಿ ಡಿವಿಷನ್ನು, ಡಿಸ್ಟಿಕ್ಕು, ಯಾವ ಕಾಲೇಜು, ಹಾಗೆ ಯಾವ ಸಬ್ಜೆಕ್ಟು, ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೊಬೋದು ನಿಮ್ಮ ಕೋರ್ ಸಬ್ಜೆಕ್ಟ್ ಯಾವುದು ಅನ್ನೋದನ್ನು. ಇನ್ನು ಇಲ್ಲಿ ಪ್ರೊಫೈಲ್ ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಟೀಚರ್ ಸಿಂಬಲ್ ಕೆಳಗಡೆ ಅಪ್ಲೋಡ್ ಸಿಂಬಲ್ ಏನಿರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಪಿಕ್ಚರ್ ಯಾವ್ದು ನಿಮಗೆ ಪ್ರೊಫೈಲ್ ಪಿಕ್ಚರ್ ಆಗಿರಬೇಕು ಅದನ್ನು ಸೆಲೆಕ್ಟ್ ಮಾಡಿ ಡನ್ ಅಂತ ಕ್ಲಿಕ್ ಮಾಡಿದರೆ ಅದು ಪಿಕ್ಚರು ಅಪ್ಲೋಡ್ ಆಗುತ್ತೆ. ಇದು ಪ್ರೊಫೈಲ್ ಸೆಕ್ಷನಲ್ಲಿ ಬರುವಂಥ ಇನ್ಫಾರ್ಮೇಷನ್. ಇನ್ನು ವಾಪಸ್ ನೀವು ಹೋಮ್ ಪೇಜಿಗೆ ಬರಬೇಕು ಅಂದರೆ ಇಲ್ಲಿ ಲೆಫ್ಟ್ ಮೇನಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಆಗುತ್ತೆ. ಇಲ್ಲಿ ಕರ್ನಾಟಕ ಇಲ್ಲೊಂದು ಲೋಗೋ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಹೋಮ್ ಪೇಜಿಗೆ ಬರುತ್ತೆ. ಅಂದರೆ ಏನು ಡ್ಯಾಶ್ ಬೋರ್ಡ್ ಇರುತ್ತೋ ಆ ಪೇಜಿಗೆ ಬರುತ್ತೆ. ಇದು ಪ್ರೊಫೈಲ್ ಸೆಕ್ಷನ್ ಆಯಿತು. ಇನ್ನು ನೆಕ್ಸ್ಟ್ ಕೆಳಗಡೆ ಬಂದರೆ ಮೈ ಕ್ಲಾಸನ್ನು ಈಗ ಒಂದು ಪ್ರಿನ್ಸಿಪಲಿಂದ ಕ್ಲಾಸ್ ಆ್ಯಡ್ ಮಾಡಿ ಆ ಪ್ರಿನ್ಸಿಪಲಿಗೆ ಇಲ್ಲಿ ಆ್ಯಡ್ ಮಾಡಿರುವಂಥ ಕ್ಲಾಸಸ್ ಹೇಗೆ ಬರುತ್ತೆ, ಆ ಕ್ಲಾಸ್ ಒಳಗಡೆ ಏನೇನು ನೀವು ಮಾಡ್ತೀರ, ದಿನನಿತ್ಯ ಕ್ಲಾಸ್ ಒಳಗಡೆ ಒಂದು ಅಟೆಂಡೆನ್ಸ್ ಕೊಡೋದಾಗಲಿ ಅಥವಾ ಅಸೈನ್ಮೆಂಟ್ ಕೊಡೋದಾಗಲಿ ಅಥವಾ ಕಂಟೆಂಟ್ ಹಂಚ್ಕೊಳ್ಳೋದಾಗಲಿ ಅಥವಾ ಅನೌನ್ಸ್ಮೆಂಟ್ ಮಾಡೋದಾಗಲಿ ಪ್ರತಿಯೊಂದು ಫೀಚರ್ಸು ಆ ಕ್ಲಾಸ್ ಒಳಗಡೆ ಬರುತ್ತೆ. ಅದೀಗ ಒಂದು ಕ್ಲಾಸ್ ಇಲ್ಲಿ ಆಲ್ರೆಡಿ ಇದೆ, ಇನ್ನೊಂದು ಆ್ಯಡ್ ಮಾಡಿ ಪ್ರಿನ್ಸಿಪಲಿಂದ ಹೇಗೆ ಆ್ಯಡ್ ಮಾಡೋದು, ಹೇಗೆ ವ್ಯೂ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಈಗ ಪ್ರಿನ್ಸಿಪಲ್ ಲಾಗಿನ್ಗೆ ಹೋದರೆ ಇದು ಪ್ರಿನ್ಸಿಪಲ್ ಲಾಗಿನ್ ಆಗಿರುತ್ತೆ. ಈ ಪ್ರಿನ್ಸಿಪಲ್ ಲಾಗಿನಲ್ಲಿ ರೈಟ್ ಸೈಡ್ ಇಲ್ಲಿ ಮೇಲ್ಗಡೆ ಅಡ್ಮಿನಿಸ್ಟ್ರೇಷನ್ ಸಿಂಬಲ್, ಸೆಟ್ಟಿಂಗ್ ಸಿಂಬಲ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಇಲ್ಲಿ 3 ಸೆಕ್ಷನ್ ಬರುತ್ತೆ. ಒಂದು ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಮತ್ತೊಂದು ರಿಪೋರ್ಟ್ಸ್ ಅಂತ ಬರುತ್ತೆ, ಮತ್ತೊಂದು ಮಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಈ ಯೂಸರ್ ಮ್ಯಾನೇಜ್ಮೆಂಟಲ್ಲಿ ಸ್ಟೂಡೆಂಟನ್ನು ಆ್ಯಡ್ ಮಾಡೋದಾಗಲಿ ಅಥವಾ ಟೀಚರನ್ನು ಆ್ಯಡ್ ಮಾಡೋದಾಗಲಿ, ಸ್ಟೂಡೆಂಟನ್ನು ಎಡಿಟ್ ಮಾಡೋದು, ಟೀಚರನ್ನು ಎಡಿಟ್ ಮಾಡೋದು, ಆ ಆಪ್ಷನ್ನು ಇದರಲ್ಲಿ ಬರುತ್ತೆ. ಇನ್ನು ರಿಪೋರ್ಟ್ಸಿಗೆ ಬಂದರೆ ಪ್ರತಿಯೊಂದು ರಿಪೋರ್ಟ್ಸು ಸೆಷನ್ ಕಂಪ್ಲೀಷನ್ ರಿಪೋರ್ಟ್ ಆಗಲಿ ಅಥವಾ ಕ್ಲಾಸ್ ವೈಸ್ ಸೆಷನ್ ಕಂಪ್ಲೀಷನ್ನು, ಅಟೆಂಡೆನ್ಸ್ ರಿಪೋರ್ಟು, ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ರಿಪೋರ್ಟು, ಹಾಗೆ ಏನಾದ್ರು ಲಾಗಿನ್ ರಿಪೋರ್ಟು, ಎಷ್ಟು ಜನ ಲಾಗಿನ್ ಮಾಡಿದರೆ ಒಂದೊಂದು ಡಿಗ್ರಿನಲ್ಲಿ ಒಂದೊಂದನ್ನು ಏನಾದ್ರು ನೋಡಬೇಕು ಅಂತಿದ್ರೆ ಈ ಲಾಗಿನ್ ರಿಪೋರ್ಟಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಡೌನ್ಲೋಡ್ ಮಾಡೋಕ್ಕೆ ಎಕ್ಸೆಲ್ ಶೀಟು ಆಪ್ಷನ್ ಇರುತ್ತೆ. ಅದಾಗ್ತಿದ್ದಂಗೆ ಇನ್ನೇನಾದ್ರು ವರ್ಕ್ ಡೈರಿ ರಿಪೋರ್ಟ್ ಬೇರೆ ಟೀಚರ್ಸ್ ಆ್ಯಡ್ ಮಾಡಿರ್ತಾರೋ ಅದ್ರ ರಿಪೋರ್ಟ್ ಬೇಕಿದ್ರೆ ಅದನ್ನು ಇಲ್ಲಿ ನೋಡ್ಬೋದು. ಇನ್ನು ಡೌಟ್ ಫಾರಮು ಪ್ರತಿಯೊಂದು ಇಲ್ಲೇ ಆಪ್ಷನ್ ಇರುತ್ತೆ. ಇದು ರಿಪೋರ್ಟ್ಸ್ ಆಯಿತು. ರಿಪೋರ್ಟ್ಸಲ್ಲಿ ನೀವು ಬೇಕಾದ್ರೆ ಡೌನ್ಲೋಡು ಮಾಡ್ಕೊಬೋದು ಎಕ್ಸೆಲ್ ಶೀಟ್ ಲೋಕಲ್ ಆಗಿ. ಇನ್ನದಾಗ್ತಿದ್ದಂಗೆ ಮಾಸ್ಟರ್ ಮ್ಯಾನೇಜ್ಮೆಂಟ್, ಈಗೇನು ಹೇಳಿದೆ ಕ್ಲಾಸನ್ನು ಒಂದು ಫ್ಯಾಕಲ್ಟಿಗೆ ಅಂದರೆ ಟೀಚರಿಗೆ ಕ್ಲಾಸನ್ನು ಹೇಗೆ ಅಸೈನ್ ಮಾಡೋದು ಟೈಮ್ ಟೇಬಲಿಗೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಹೇಗೆ ಆ್ಯಡ್ ಮಾಡೋದು ಅಂದರೆ ಇಲ್ಲಿ ಕ್ಲಾಸ್ ಅನ್ನೋದು ಒಂದು ಸೆಕ್ಷನ್ ಇರುತ್ತೆ. ಇದರಲ್ಲಿ 3 ಟ್ಯಾಬ್ ಬರುತ್ತೆ. ಒಂದು ಟೈಮ್ ಟೇಬಲ್ ಆ್ಯಂಡ್ ಕ್ಲಾಸ್ ಮಾಸ್ಟರ್ ಅಂತ ಬರುತ್ತೆ, ರೂಮ್ ಮಾಸ್ಟರ್ ಅಂತ ಬರುತ್ತೆ, ಕಾಲೇಜ್ ಟೈಮ್ ಸ್ಲಾಟ್ ಮಾಸ್ಟರ್ ಅಂತ ಬರುತ್ತೆ. ಕಾಲೇಜ್ ಟೈಮ್ ಸ್ಲಾಟ್ ಮಾಸ್ಟರು ಮತ್ತು ರೂಮ್ ಮಾಸ್ಟರು ಆಲ್ರೆಡಿ ಪ್ರಿನ್ಸಿಪಲ್ ಆ್ಯಡ್ ಮಾಡಿರೋದ್ರಿಂದ ಪ್ರಿನ್ಸಿಪಲ್ ಆ್ಯಡ್ ಮಾಡ್ತಾರೆ. ಅದನ್ನು ನೆಕ್ಸ್ಟು ಟೈಮ್ ಟೇಬಲ್ ಆ್ಯಂಡ್ ಕ್ಲಾಸ್ ಮಾಸ್ಟರು, ಈ ಟೈಮ್ ಟೇಬಲ್ ಆ್ಯಂಡ್ ಕ್ಲಾಸ್ ಮಾಸ್ಟರಲ್ಲಿ ಕ್ಲಿಕ್ ಮಾಡಿದರೆ ಇದರಲ್ಲಿ ಒಂದು ಸಬ್ಜೆಕ್ಟ್ ಬರುತ್ತೆ ಮತ್ತು ಫ್ಯಾಕಲ್ಟಿ ಬರುತ್ತೆ. ಸಬ್ಜೆಕ್ಟ್ ಡ್ರಾಪ್ ಡೌನಲ್ಲಿ ಪ್ರತಿಯೊಂದು ಸಬ್ಜೆಕ್ಟಿದ್ದು ನೇಮ್ಸ್ ಬರುತ್ತೆ. ಈ ಯಾವುದೇ ಸಬ್ಜೆಕ್ಟ್ ಇದೆ ಕಾಲೇಜಲ್ಲಿ ಆದಷ್ಟು ಕಾಲೇಜಲ್ಲಿ ಇರುವಂಥ ಸಬ್ಜೆಕ್ಟ್ ಬರುತ್ತೆ. ಇದರಲ್ಲಿ ಈಗ ನಾನು ಒಂದು ಕೆಮಿಸ್ಟ್ರಿ ಅಂತ ತೊಗೊಂಡ್ರೆ ಅದಕ್ಕೆ ರಿಲೇಟೆಡ್ ಆಗಿದ್ದು ಯಾವುದೇ ಟೀಚರ್ಸ್ ಇರ್ತಾರೆ ಅವ್ರು ಫಿಲ್ಟರ್ ಔಟ್ ಆಗಿ ಅವರಷ್ಟು ಅನ್ನೋದೇ ನೇಮ್ ಬರುತ್ತೆ. ಹಾಗೆ ಈಗ ನಾನಲ್ಲಿ ಫಿಸಿಕ್ಸ್ ಅನ್ನೋದು ನಾನು ಟೀಚರ್ಸ್ ಲಾಗಿನ್ ತೊಗೊಂಡಿದ್ದೀನಿ. ಹಾಗಾಗಿ ಫಿಸಿಕ್ಸ್ ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡ್ರಾಪ್ ಡೌನಲ್ಲಿ ನೋಡಿದಾಗ ಆ ಫಿಸಿಕ್ಸಿನ ಏನೇನು ಟೀಚರ್ಸ್ ಇರ್ತಾರೋ ಅವರಷ್ಟು ಅನ್ನೋದೇ ನೇಮು ಇಲ್ಲಿ ಬರುತ್ತೆ. ಇದರಲ್ಲಿ ಈಗ ನಾನು ಇದು ಏನು ಆಕಾಶ ಅನ್ನೋ ಹೆಸರು ಇರುತ್ತಲ್ಲ ಈ ಟೀಚರ್ ಹೆಸರನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ವ್ಯೂ ಅಂತ ಕೊಟ್ಟಾಗ ಒಂದು ವೀಕಿಂದ್ರಲ್ಲಿ ಪ್ರತಿ ದಿವಸದ್ರಲ್ಲಿ ಎಷ್ಟು ಸ್ಲಾಟ್ ಇರುತ್ತಲ್ಲ ಅಷ್ಟು ಸ್ಲಾಟ್ಸಿಂದು ಒಂದೊಂದು ಬಾಕ್ಸ್ ಬರುತ್ತೆ. ಇಲ್ಲಿ ಕ್ಲಾಸನ್ನು ಆ್ಯಡ್ ಮಾಡೋದು, ಕ್ಲಾಸನ್ನು ಅಸೈನ್ ಮಾಡೋದು, ಒಂದು ಟೀಚರಿಗೆ ಎಷ್ಟು ಪೀರಿಯಡನ್ನು ಆ್ಯಡ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಪೀರಿಯಡ್ 1, ಪೀರಿಯಡ್ 2 ಅನ್ನೋದು ಇಲ್ಲಿ ಟೈಮಿಂಗ್ ಸಹಿತ ಇರುತ್ತೆ. ಇಲ್ಲಿ ಯಾವ ದಿವಸ ಅನ್ನೋದು ಇಲ್ಲಿರುತ್ತೆ. ಇದರಲ್ಲಿ ಈಗ ಯಾವ್ದಾದ್ರು ಒಂದು ಪ್ಲಸ್ ಇವತ್ತಿನ ದಿವಸಕ್ಕೆ ಈಗ ಟ್ಯೂಸ್ಡೇ ಅನ್ನೋದ್ರೆ ಯಾವುದೋ ಒಂದು ಕ್ಲಾಸ್ ಇದೆ, ನನಗೆ ಇನ್ನೊಂದು ಕ್ಲಾಸ್ ಆ್ಯಡ್ ಮಾಡಬೇಕು ಅನ್ನೋದನ್ನಿದ್ರೆ ಇಲ್ಲಿ 3:30 ತಗೊಂಡು ಕ್ಲಿಕ್ ಮಾಡಿದಾಗ ಪ್ಲಸ್ ಸಿಂಬಲ್ ಮೇಲೆ ಇಲ್ಲಿ
ಕ್ಲಾಸಸ್ ಬರುತ್ತೆ. ಈ ಕ್ಲಾಸಸ್ ಆಲ್ರೆಡಿ ಆ್ಯಡ್ ಆಗಿರುವಂಥ ಕ್ಲಾಸಸ್. ನ್ಯೂ ಕ್ಲಾಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ಕ್ರಿಯೇಟ್ ನ್ಯೂ ಕ್ಲಾಸ್ ಅಂತ ಇರುತ್ತೆ. ನೀವು ಆಲ್ರೆಡಿ ಆ್ಯಡ್ ಆಗಿರೋ ಕ್ಲಾಸಸ್ನೇ ಸೆಲೆಕ್ಟ್ ಮಾಡ್ಕೊಂಡು ರೂಮ್ ಅಸೈನ್ ಮಾಡಿ ಸೇವ್ ಮಾಡ್ಬೋದು. ಇಲ್ಲಾಂದ್ರೆ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ಕ್ರಿಯೇಟ್ ನ್ಯೂ ಕ್ಲಾಸ್ ಅಂತ ಇರುತ್ತೆ. ಇಲ್ಲಿ ನಾನು ಹೊಸ ನ್ಯೂದಾಗಿ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ನ್ಯೂ ಕ್ಲಾಸ್ ಅನ್ನೋದು ಕ್ಲಿಕ್ ಮಾಡಿ ಇಲ್ಲಿ ಸೆಮಿಸ್ಟರು, ಪೇಪರು, ಮತ್ತು ಡಿಗ್ರಿ, ಸೆಕ್ಷನ್, ಬ್ಯಾಚು ಈ ಥರ ಪ್ರತಿಯೊಂದು ಡ್ರಾಪ್ ಡೌನ್ ಬರುತ್ತೆ. ಫಸ್ಟು ಸೆಮಿಸ್ಟರು ಸೆಲೆಕ್ಟ್ ಮಾಡ್ತಿದ್ದಾಗೆ ಆ ಸೆಮಿಸ್ಟ್ರಲ್ಲಿ ಫಿಸಿಕ್ಸಿಗೆ ಯಾವ ಪೇಪರ್ ಇದೆಯೋ ಆ ಪೇಪರ್ ಮಾತ್ರ ಬರುತ್ತೆ. ಇಲ್ಲಿ ಫಿಸಿಕ್ಸ್ ಅನ್ನೋದು ಸಬ್ಜೆಕ್ಟ್ ನಾನು ಅಲ್ಲಿ ತಗೊಂಡಿರೋದ್ರಿಂದ ಆ ಸಬ್ಜೆಕ್ಟೇ ಇಲ್ಲಿ ಬರುತ್ತೆ. ಇದಾಗ್ತಿದ್ದಂಗೆ ಇಲ್ಲಿ ಕ್ಲಾಸ್ ನೇಮಲ್ಲಿ ನೀವು ಏನು ಏನಾದ್ರು ಈಸಿ ಆಗಿರುವಂಥದ್ದು ಕ್ಲಾಸ್ ನೇಮನ್ನು ಕೊಟ್ಟು ಕ್ಲಾಸ್ ನೇಮನ್ನು ಕರೆಕ್ಟಾಗಿ ಒಂದು ಕೊಟ್ಟು ಅದಾಗ್ತಿದ್ದಂಗೆ ಇಲ್ಲಿ ಥಿಯರಿ ಅಥವಾ ಪ್ರಾಕ್ಟಿಕಲ್, ಪ್ರಾಕ್ಟಿಕಲ್ ಅಂತ ಸೆಲೆಕ್ಟ್ ಮಾಡಿ. ಪ್ರಾಕ್ಟಿಕಲ್ ಆದರೆ 3 hour ಇರುತ್ತೆ, ಥಿಯರಿ ಆದರೆ 1 hour ಇರುತ್ತೆ. ಇದು ನಾನು ನಾರ್ಮಲ್ ಸಬ್ಜೆಕ್ಟ್ ತಗೊಂಡಿರೋದ್ರಿಂದ ಥಿಯರಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾಗ್ತಿದ್ದಂಗೆ ಲ್ಯಾಂಗ್ವೇಜ್ ಗ್ರೂಪು, ಡಿಗ್ರಿ ಸೆಕ್ಷನ್ನು, ಬ್ಯಾಚಸ್ ಅಂತ ಇರುತ್ತೆ. ಲ್ಯಾಂಗ್ವೇಜ್ ಗ್ರೂಪ್ ಅನ್ನೋದು ನಾರ್ಮಲ್ ಸಬ್ಜೆಕ್ಟಿಗೆ ಬರಲ್ಲ, ಓನ್ಲಿ ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ ಯಾವ್ದು ಇರುತ್ತೆ, ಕನ್ನಡ, ಇಂಗ್ಲೀಷು, ಹಿಂದಿ ಯಾವ್ದಾರು ಇದ್ರೆ ಅದಕ್ಕೆ ಬರುತ್ತೆ. ಅದರಲ್ಲಿ ಏನಿದ್ರೆ ಈಗ ಕಂಬೈನ್ ಮಾಡಿರ್ತಾರೆ, ಒಂದು BCA ಇಂಗ್ಲೀಷು ಮತ್ತು BA ಇಂಗ್ಲೀಷು ಈ ಥರ ಕಂಬೈನ್ ಮಾಡಿದಾಗ ಅದನ್ನು ಲ್ಯಾಂಗ್ವೇಜ್ ಗ್ರೂಪಿಗೆ ಸೆಲೆಕ್ಟ್ ಮಾಡಬೇಕು. ಈ ನಾರ್ಮಲ್ ಸಬ್ಜೆಕ್ಟಿಗೆ ಅದೇನು ಅವಶ್ಯಕತೆ ಇರಲ್ಲ, ಡ್ರಾಪ್ ಡೌನ್ ಸೆಲೆಕ್ಟ್ ಮಾಡಬೇಕು. ಈಗ ನೆಕ್ಸ್ಟ್ ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿದಾಗ ಈಗ ಒಂದು BSc PCM ಅಂತ ಇಲ್ಲಿದೆ. ಇದು ಬಿಟ್ಟು ಈಗ ಅಕಸ್ಮಾತ್ ಫಿಸಿಕ್ಸ್ ಅವ್ರದ್ದು ಬೇರೆ ಯಾವ್ದಾದ್ರು ಇರುತ್ತೆ, PCB ಆಗಿರಲಿ ಅಥವಾ PMCS ಆಗಿರಲಿ ಯಾವುದೇ ಇದ್ರು ಅದು ಡ್ರಾಪ್ ಡೌನ್ ಅಲ್ಲಿ ತೋರಿಸುತ್ತೆ. ಇಲ್ಲಿಗ PCM ಅಂತ ಒಂದೇ ಇದೆ, PCM ಅಂತ ಸೆಲೆಕ್ಟ್ ಮಾಡ್ತೀನಿ. ಸೆಕ್ಷನ್ ಈ BSc PCM ಅಲ್ಲಿ ಎಷ್ಟು ಸೆಕ್ಷನ್ಸ್ ಇದೆ ಅಷ್ಟು ಸೆಕ್ಷನ್ಸ್ ಬರುತ್ತೆ. ಹಾಗೆ ಬ್ಯಾಚಸ್ ಎಷ್ಟು ಸೆಕ್ಷನ್ ಈ PCM ಅಲ್ಲಿ ಸೆಕ್ಷನ್ ಎ ಅಲ್ಲಿ ಎಷ್ಟು ಬ್ಯಾಚ್ ಇದೆ ಅಷ್ಟು ಬ್ಯಾಚ್ ಬರುತ್ತೆ. ಇದಿಷ್ಟು ಸೆಲೆಕ್ಟ್ ಮಾಡಿದ್ರೆ ಆ್ಯಡ್ ಅಂತ ಕ್ಲಿಕ್ ಮಾಡಬೇಕು. ಅವಾಗ ಇದರಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೋ ಈ ಡಿಗ್ರಿ ಈ ಸೆಕ್ಷನ್ ಈ ಬ್ಯಾಚ್ ಅಲ್ಲಿ ಅವರಷ್ಟು ಜನ ಸ್ಟೂಡೆಂಟ್ಸು ಈ ಕ್ಲಾಸ್ ಒಳಗಡೆ ಅಸೈನ್ ಇರ್ತಾರೆ, ಅಲೋಕೇಟ್ ಮಾಡ್ತಾರೆ. ಅದನ್ನ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ತಿದ್ದಾಗೆ ಇಲ್ಲಿ ಒಂದು ಕ್ಲಾಸ್ ಕ್ರಿಯೇಟ್ ಆಯಿತು ಮೇಲ್ಗಡೆ PCM ಫಿಸಿಕ್ಸ್ A1 ಇದನ್ನ ಯಾವ ರೂಮಿಗೆ ನೀವು ಅಸೈನ್ ಮಾಡೋಕ್ಕೋ ಆ ರೂಮ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಟ್ಟರೆ ಈ ಥರ ಕ್ಲಾಸು ಕ್ರಿಯೇಟ್ ಆಗುತ್ತೆ. ಏನು 2 PCM ಫಿಸಿಕ್ಸ್ ಅನ್ನೋದನ್ನ ಟ್ಯೂಸ್ಡೇಗೆ 2:30 to 3:30 ಕ್ಲಾಸ್ ಅಸೈನ್ ಮಾಡ್ತಾರೆ. ಒಂದ್ಸತಿ ಅಸೈನ್ ಮಾಡ್ತಿದ್ದಂಗೆ ಇದೇ ಥರ ಪ್ರತಿ ಒಂದು ಟೀಚರಿಗೆ ಎಷ್ಟು ವೀಕಲ್ಲಿ ಕ್ಲಾಸ್ ಕೊಡಬೇಕು ಪ್ರತಿಯೊಂದಕ್ಕೂ ಸೆಲೆಕ್ಟ್ ಮಾಡಿ ಹೊಸದಾಗಿ ಕ್ಲಾಸ್ ಆ್ಯಡ್ ಮಾಡ್ಕೊಂಡ್ರೆ ಕ್ರಿಯೇಟ್ ನ್ಯೂ ಮಾಡಬೇಕು. ಇಲ್ಲಾಂದರೆ ಹಳೆ ಕ್ಲಾಸ್ ಈಗ ಆಲ್ರೆಡಿ ಇರೋದನ್ನೇ ಕ್ಲಾಸನ್ನು ಜಸ್ಟ್ ಸೆಲೆಕ್ಟ್ ಮಾಡಿ ಕೊಡಬೇಕು ಅಂದರೆ ಜಸ್ಟ್ ರೂಮ್ ಸೆಲೆಕ್ಟ್ ಮಾಡಿ ಅಸೈನ್ ಮಾಡ್ಬೋದು. ಒಂದ್ಸತಿ ಆ್ಯಡ್ ಆಗ್ತಿದ್ದಂಗೆ ಇನ್ನು ಟೀಚರಿಗೆ ಬಂದರೆ ಈಗ ಆಲ್ರೆಡಿ ಒಂದು ಕ್ಲಾಸ್ ಇರುತ್ತೆ 2 PCM ಫಿಸಿಕ್ಸ್. ನಾನು ಈಗ ಇನ್ನೊಂದು ಕ್ಲಾಸ್ ಆ್ಯಡ್ ಮಾಡಿದೆ, ಆ ಕ್ಲಾಸು ಇಲ್ಲಿ ವಿಸಿಬಲ್ ಆಗುತ್ತೆ. ಈ ಥರ 2 PCM ಫಿಸಿಕ್ಸ್ A1 ಅನ್ನೋದು ನಾನು ಕ್ಲಾಸ್ ಕೊಟ್ಟಿದ್ದೆ, ಅದಿಲ್ಲಿ ವಿಸಿಬಲ್ ಆಗ್ತಾ ಇದೆ. ಇದಾಗ್ತಿದ್ದಾಗೆ ಇಲ್ಲಿ BSc PCM ಆಗಲಿ ಈ ಕ್ಲಾಸ್ ಒಳಗಡೆ ಏನೇನು ಆಪ್ಷನ್ಸ್ ಇದೆ, ಏನೇನು ಫೀಚರ್ಸ್ ಇದೆ ಅನ್ನೋದನ್ನ ನಾನು ಇವಾಗ ತೋರಿಸ್ತಾ ಹೋಗ್ತೇನೆ. ಈ ಕ್ಲಾಸನ್ನು ಕ್ಲಿಕ್ ಮಾಡಿ ತಕ್ಷಣ ಕ್ಲಾಸ್ ಅಸೈನ್ ಆಗಿದ ತಕ್ಷಣ ಪ್ರತಿಯೊಂದು ಇದರಲ್ಲಿ ಫೀಚರ್ಸ್ ಬರುತ್ತೆ. ಒಂದು ಕಂಟೆಂಟ್ ಆ್ಯಡ್ ಮಾಡೋದಾಗಲಿ, ಅಸೈನ್ಮೆಂಟ್ ಕೊಡೋದಾಗಲಿ, ಅಟೆಂಡೆನ್ಸ್ ಕೊಡೋದಾಗಲಿ ಅಥವಾ ಅನೌನ್ಸ್ಮೆಂಟ್ ಸೆಂಡ್ ಮಾಡೋದಾಗಲಿ ಪ್ರತಿಯೊಂದು ಇದರಲ್ಲಿ ಬರುತ್ತೆ. ಇದರಲ್ಲಿ ಫಸ್ಟು ಮೇಲ್ಗಡೆ ಇನ್ಫಾರ್ಮೇಷನ್ ಏನಿರುತ್ತೆ ಅಂದರೆ ಕ್ಲಾಸ್ ಯಾವ ಕ್ಲಾಸ್ ಇದೆ ಆ ಕ್ಲಾಸ್ ನೇಮು, ಹಾಗೆ ಯಾವ ಸೆಮಿಸ್ಟರ್ ಆ ಸೆಮಿಸ್ಟರು, ಹಾಗೆ ಯಾವ ಪೇಪರು ಆ ಪೇಪರ್ ಡೇಟು, ಇದಿಷ್ಟು ಡೀಟೇಲ್ಸ್ ಮೇಲ್ಗಡೆ ಬರುತ್ತೆ. ಇನ್ನು ಕೆಳಗಡೆ ಬರ್ತಿದ್ದಾಗೆ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್, ಈ ಕ್ಲಾಸಲ್ಲಿ ಇಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅನ್ನೋದನ್ನು ಕೌಂಟ್ ಇಲ್ಲಿ ತೋರಿಸುತ್ತೆ 4. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಅದು ಯಾರ್ಯಾರು ಇದ್ದಾರೆ ಈ ಸ್ಟೂಡೆಂಟ್ಸು ಅವರಷ್ಟು ಜನದ್ದು ಡೀಟೇಲ್ಸು ಇದರಲ್ಲಿ ಬರುತ್ತೆ. ಯೂಸರ್ ID ಆಗಿರ್ಬೋದು, ನೇಮ್ ಆಗಿರ್ಬೋದು, ಮೊಬೈಲ್ ನಂಬರು, ಇಮೇಲ್ ID, ಡಿಗ್ರಿ, ಸೆಮಿಸ್ಟರ್ ಇಷ್ಟು ಡೀಟೇಲ್ಸು ಇದರಲ್ಲಿ ಬರುತ್ತೆ. ಇದನ್ನು ನೀವೇನಾದ್ರು ಡೌನ್ಲೋಡ್ ಮಾಡ್ಕೊಬೇಕಂತಿದ್ರೆ ಇಲ್ಲಿ ಎಕ್ಸೆಲ್ ಶೀಟು ಇರುತ್ತೆ, ಎಕ್ಸ್ಪೋರ್ಟ್ ಡಾಟಾ ಅಂತ ಕೊಟ್ಟರೆ ಆ ಎಕ್ಸೆಲ್ ಶೀಟನ್ನು ಡೌನ್ಲೋಡ್ ಮಾಡ್ಕೊಬೋದು. ಇದು ಸ್ಟೂಡೆಂಟ್ಸ್ ಮಾಡೋದಾಯಿತು. ಇನ್ನು ನೆಕ್ಸ್ಟು ಕಂಟೆಂಟ್ ಆ್ಯಡ್ ಮಾಡೋದು. ಹೇಗೆ ಮಾಡ್ರೇಟರ್ಸ್ ಒಂದೊಂದು ಪೇಪರಿಗೆ ಸ್ಟೇಟ್ ಲೆವೆಲ್ ಕಂಟೆಂಟ್ ಆ್ಯಡ್ ಮಾಡಿರ್ತಾರೋ ಅದೇ ಥರನೇ ಟೀಚರ್ಸ್ ಕಂಟೆಂಟನ್ನು ಆ್ಯಡ್ ಮಾಡೋದು. ಈ ವ್ಯೂ ಕಂಟೆಂಟಲ್ಲಿ ಕ್ಲಿಕ್ ಮಾಡ್ತಿದ್ದಾಗೆ
ಇದರ ಏನ್ ಪೇಪರ್ ಇರುತ್ತೋ ಹೀಟ್ ಅಂಡ್ ಥರ್ಮಲ್ ಅನ್ನೋದು ಆ ಪೇಪರಿಗೆ ಮಾಡರೇಟರ್ ಯೂನಿಟ್ ಮತ್ತೆ ಆ ಯೂನಿಟ್ ಅಲ್ಲಿ ಎಷ್ಟು ಸೆಷನ್ ಇದೆ ಅನ್ನೋದನ್ನ ಅವರು ಡಿಫೈನ್ ಮಾಡಿರ್ತಾರೆ. ಯಾವ್ದನ್ನ ಅಂದ್ರೆ ಸಿಲೆಬಸ್ ನೋಡ್ಕೊಂಡು ಅಥವಾ ಕೋರ್ಸ್ ಪ್ಲಾನ್ ನೋಡ್ಕೊಂಡು ಅದನ್ನ ಡಿಫೈನ್ ಮಾಡಿರ್ತಾರೆ. ಇಲ್ಲಿ ಯೂನಿಟ್ ಅಂದ್ರೆ ಚಾಪ್ಟರ್ ಅಂತಾನೆ ಮಾಡ್ಬೋದು, ಯೂನಿಟ್ ಅಂತ ನೇಮ್ ಕೊಟ್ಕೊಬಹುದು. ಯೂನಿಟ್ 1, 2, 3, 4, 5, 6 ಅನ್ನೋದು ಇಲ್ಲಿ ತೋರಿಸ್ತಾ ಇರುತ್ತೆ. ಈಗ ಫಸ್ಟ್ನೇ ಯೂನಿಟ್ ಅಲ್ಲಿ ಒಂದು 10 ಸೆಷನ್ ಇರ್ಬೋದು, ಸೆಕೆಂಡ್ನೇ ಯೂನಿಟ್ಗೆ ಹೋದ್ರೆ ಇಲ್ಲಿ ಒಂದು 4 ಸೆಷನ್ಸ್ ಇರುತ್ತೆ, ಥರ್ಡ್ ಯೂನಿಟ್ಗೆ ಹೋದ್ರೆ ಇದೊಂದು 4 ಸೆಷನ್ಸ್ ಇರುತ್ತೆ. ಇದು ಎಷ್ಟು ಸೆಷನ್ಸ್ ಇರುತ್ತೋ ಅದಿಲ್ಲಿ ಡಿಫೈನ್ ಮಾಡಿಲ್ಲ. ಇದಾಗ್ತಿದ್ದಾಗೆ ನಾನು ಒಂದು ಸೆಷನ್ ಒಳಗಡೆ ಹೋಗಿ ಕಂಟೆಂಟ್ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನ ಇವಾಗ ತೋರಿಸ್ತೀನಿ. ಇದರ ಒಂದು ಸೆಷನ್ ತಗೊಂಡು ಇದರ ಒಂದು ಯೂನಿಟ್ 4 ಅನ್ನೋದನ್ನು ತಗೊಂಡು ಅದರಲ್ಲಿ ಸೆಷನ್ 1 ಅನ್ನೋದನ್ನ ನಾನು ಓಪನ್ ಮಾಡ್ತೀನಿ. ಈ ಸೆಷನ್ 1 ಅನ್ನೋದು ಓಪನ್ ಮಾಡ್ತಿದ್ದ ಹಾಗೆ ನಿಮಗೆ ಆ ಸೆಷನ್ ಅಲ್ಲಿ ಏನು ಸ್ಟೇಟ್ ಲೆವೆಲ್ ಕಂಟೆಂಟ್ ಅಂದ್ರೆ ಮಾಡರೇಟರ್ ಏನು ಸ್ಟೇಟ್ ಲೆವೆಲ್ ಕಂಟೆಂಟ್ ಹಾಕಿರ್ತಾರೋ ಆ ಕಂಟೆಂಟ್ ವಿಸಿಬಲ್ ಆಗುತ್ತೆ. ಅದನ್ನ ವ್ಯೂ ಮಾಡ್ಬೋದು, ಬೇಕಾದ್ರೆ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಆಲ್ ಸೆಷನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಅಷ್ಟು ಡೌನ್ಲೋಡ್ ಆಗುತ್ತೆ. ಸಿಂಗಲ್ ಆಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಸಿಂಗಲ್ ಆಗಿ ಡೌನ್ಲೋಡ್ ಮಾಡ್ಕೊಬೋದು. ಇದನ್ನ ನೀವು ರೆಫರೆನ್ಸ್ ಬೇಕಾದ್ರೆ ನಿಮ್ಮ ಟೀಚರ್ ಕಂಟೆಂಟ್ಗೆ ಯೂಸ್ ಮಾಡ್ಬೋದು. ಇದು ಸ್ಟೇಟ್ ಲೆವೆಲ್ ಕಂಟೆಂಟ್ ಆಗಿತ್ತು. ಇನ್ನು ನೀವು ನಿಮ್ಮ ಟೀಚರ್ಸ್ ಕಂಟೆಂಟ್ಗೆ ಬಂದ್ರೆ ಇಲ್ಲಿ ಯಾವುದು ಅಪ್ಲೋಡ್ ಆಗಿರಲ್ಲ, ಇದನ್ನ ನೀವು ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ಯಾವುದು ಅಪ್ಲೋಡ್ ಆಗಿರಲ್ಲ. ಹಾಗೆ ಅಡಿಷನಲ್ ಕಂಟೆಂಟ್ಗೆ ಬಂದ್ರೆ ಅಲ್ಲೂ ಅಷ್ಟೇ. ಈಗ ಟೀಚರ್ ಕಂಟೆಂಟ್ ಅಪ್ಲೋಡ್ ಮಾಡೋದು ಇಲ್ಲಿ ಡೀಟೇಲ್ಸ್ ಇರುತ್ತೆ. ನಿಮ್ಮ ಸೆಷನ್ ಯಾವ ಸೆಷನ್ ಒಳಗಡೆ ಇದ್ದೀರಿ ಅನ್ನೋದು ಡೀಟೇಲ್ಸ್ ಇರುತ್ತೆ. ಹಾಗೆ ಸಬ್ಜೆಕ್ಟು, ಪೇಪರು, ಯೂನಿಟ್ ಇದಿಷ್ಟು ಡೀಟೇಲ್ಸ್ ಸಿಗುತ್ತೆ. ಅದಕ್ಕೆ ನೀವು ಡೌನ್ಲೋಡ್ ಆಲ್ ಸೆಷನ್ಸ್ ಹೇಳಿದೆ. ಈಗ ಡಿಸ್ಕಷನ್ ಬೋರ್ಡ್ ಅಂದ್ರೆ ಈ ಸೆಷನ್ ಒಳಗಡೆ ಏನಾದ್ರು ಡಿಸ್ಕಷನ್ ಕಂಟೆಂಟ್ ಅಪ್ಲೋಡ್ ಮಾಡಿದ್ದನ್ನ ಸ್ಟೂಡೆಂಟ್ಸ್ ನೋಡಿ ಏನಾದ್ರು ಡಿಸ್ಕಷನ್ ಮಾಡಬೇಕು ಅಥವಾ ಏನಾದ್ರು ಸೆಷನ್ಸ್ ಒಳಗಡೆ ಡಿಸ್ಕಷನ್ ಮಾಡಬೇಕು, ಗ್ರೂಪ್ ಡಿಸ್ಕಷನ್ ಏನಾದ್ರು ಮಾಡಬೇಕು, ಎಲ್ಲ ಏನೇನು ಕ್ಲಾಸಲ್ಲಿ ಇರ್ತಾರೋ ಅಷ್ಟು ಜನ ಸ್ಟೂಡೆಂಟ್ಸಿಗೂ ಆಕ್ಸೆಸ್ ಇರುತ್ತೆ. ಅವರು ಅದನ್ನ ಡಿಸ್ಕಷನ್ ಏನಾದ್ರು ಕೇಳಬೇಕು ಏನಾದ್ರು ಇದ್ರೆ ಈ ಡಿಸ್ಕಷನ್ ಬೋರ್ಡ್ ಅಲ್ಲಿ ಮಾಡ್ಬೋದು. ಇದರ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಸ್ಕಷನ್ ಥ್ರೆಡ್ ಕ್ರಿಯೇಟ್ ಆಗುತ್ತೆ. ನೀವು ಏನಾದ್ರು ಡಿಸ್ಕಷನ್ ಮಾಡಬೇಕು ಸ್ಟೂಡೆಂಟ್ಸ್ ಜೊತೆಗೆ ಇದ್ರೆ ಟೈಪ್ ಮಾಡಿ ಹಾಕಿದ್ರೆ ಸ್ಟೂಡೆಂಟ್ಸಿಗೆ ಅದನ್ನ ರಿಪ್ಲೈ ಮಾಡ್ಬೋದು. ಇದೇ ಡಿಸ್ಕಷನ್ ಅಲ್ಲಿ ಕೆಳಗಡೆ ಅವರು ಅದಕ್ಕೆ ಮೆಸೇಜ್ ಹಾಕ್ಬೋದು. ಇದು ಡಿಸ್ಕಷನ್ ಬೋರ್ಡ್ ಆಯಿತು, ಗ್ರೂಪ್ ಡಿಸ್ಕಷನ್. ಈಗ ಟೀಚರ್ ಕಂಟೆಂಟ್ ಅಪ್ಲೋಡ್ ಮಾಡೋದು ಹೇಗೆ ಅಂದ್ರೆ ಇಲ್ಲಿ ಟೀಚರ್ ಕಂಟೆಂಟ್ ಅಂತ ಅಪ್ಲೋಡ್ ಸಿಂಬಲ್ ಒಂದಿರುತ್ತೆ. ಈ ಟೀಚರ್ ಕಂಟೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಅದು ಅಪ್ಲೋಡ್ ಕಂಟೆಂಟ್ ಪೇಜಿಗೆ ತಗೊಂಡೋಗುತ್ತೆ. ಇಲ್ಲಿ ಸಬ್ಜೆಕ್ಟು, ಪೇಪರು, ಯೂನಿಟ್ಟು ಹಾಗೆ ಸೆಷನ್ ಇರುತ್ತೆ. ಇಷ್ಟು ನೇಮು ಏನೇನು ಬೇಕು ಆಗಿರುತ್ತೋ ಆ ನೇಮ್ ಆಟೋಮೆಟಿಕ್ ಬಂದಿರುತ್ತೆ. ಕೆಳಗಡೆ 4 ಕಂಟೆಂಟ್ ಆ್ಯಡ್ ಮಾಡೋದು, ಒಂದು PPT ಆ್ಯಡ್ ಮಾಡೋದು, ಒಂದು PDF ಆ್ಯಡ್ ಮಾಡೋದು, ಒಂದು ವಿಡಿಯೋ ಆ್ಯಡ್ ಮಾಡೋದು, ಹಾಗೆ ಒಂದು ಅಸೆಸ್ಮೆಂಟ್ ಅಂದರೆ MCQ ಕ್ವಶನ್ಸ್ ಆ್ಯಡ್ ಮಾಡೋದು. ಅದರಲ್ಲಿ ಫಸ್ಟ್ PPT ಆ್ಯಡ್ ಮಾಡೋದು. ಇಲ್ಲಿ ಚೂಸ್ PPTಗೆ ಎದುರುಗಡೆ ಇಲ್ಲಿ ಬ್ರೌಸ್ ಮಾಡೋದಕ್ಕೆ ಚೂಸ್ ಫೈಲ್ ಅನ್ನೋದನ್ನ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಲೋಕಲ್ ಸಿಸ್ಟಮ್ ಹೋಗ್ತದೆ. ಇಲ್ಲಿ ಅಲೋ ಫೈಲ್ ಫಾರ್ಮೆಟ್ ಯಾವುದಿದೆ ಅನ್ನೋದು ನೀವು ಇಲ್ಲಿ ಜಸ್ಟ್ ಮೌಸ್ ಓವರ್ ಮಾಡಿದ್ರೆ .ppt.pptx ಅಲೋ ಮಾಡುತ್ತೆ. ಅದನ್ನ ನೀವು ಚೂಸ್ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದ್ಸತಿ ಕ್ಲಿಕ್ ಮಾಡ್ತಿದ್ದಾಗೆ ಲೋಕಲ್ ನಿಮ್ದು ಎಲ್ಲಿ ನೀವು ಸೇವ್ ಮಾಡಿ ಇಟ್ಕೊಂಡಿರ್ತೀರೋ ನಿಮ್ಮ ಸಿಸ್ಟಮ್ ಒಳಗಡೆ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಬೇಕು. ಏನು ಈ ಸೆಷನ್ನಿಗೆ ಯಾವ್ದು ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀರೋ ಕಂಟೆಂಟ್ನ ಆ PPTನ ಸೆಲೆಕ್ಟ್ ಮಾಡಿ ನಾನು ಸ್ಯಾಂಪಲ್ PPT ಹಾಕ್ತಾ ಇದ್ದೇನೆ. ಅದನ್ನು ಓಪನ್ ಅಂತ ಕೊಡ್ತಾ ಇದ್ದಾಗೆ ಅದು ಫೈಲ್ ಅಪ್ಲೋಡ್ ಆಗುತ್ತೆ. PPT ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಅದರ ನೇಮು ಪ್ಲಸ್ ಡಾಟ್ ಎಕ್ಸ್ಟೆನ್ಷನ್ ಇವೆರಡು ಇಲ್ಲಿ ತೋರಿಸುತ್ತೆ. ಅದಾಗ್ತಿದ್ದಂಗೆ ಇದು PPT ಅಪ್ಲೋಡ್. ಇನ್ನು ನೆಕ್ಸ್ಟ್ PDF ಅಪ್ಲೋಡ್ ಮಾಡೋದಂದ್ರೆ ಸೇಮ್ ಚೂಸ್ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. .pdf ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಹಾಗೆ ಓಪನ್ ಮಾಡಿದಾಗೆ ಸ್ಯಾಂಪಲ್ PDF ಅನ್ನೋದು ನಿಮ್ಮ ನೇಮು ಏನು ಫೈಲ್ ಏನು ಕೊಟ್ಟಿರ್ತೀರೋದು ಅಂದರೆ .pdf ಅಂತ ಬರುತ್ತೆ. ಇಲ್ಲಿಗೆ PPT ಮತ್ತೆ PDF ಅಪ್ಲೋಡ್ ಆಗಿದೆ. ಇದು ಆಗ್ತಿದ್ದಂಗೆ ಈ ಇನ್ ಕೇಸ್ ನಿಮ್ಮ ಹತ್ರ 2 ಫೈಲ್ ಇದೆ ನನ್ನ ಹತ್ರ ಅಥವಾ 1 ಫೈಲ್ ಇದೆ, ಈ 4ರಲ್ಲಿ ಯಾವುದೋ 2 ಫೈಲ್ ಇದೆ ನನ್ನ ಹತ್ರ ಅಂತ ಇದ್ರೆ ಅದು 2 ಫೈಲ್ ಅಪ್ಲೋಡ್ ಮಾಡಿಕೊಂಡು
ನೆಕ್ಸ್ಟ್ ಆಮೇಲೆ ಬಂದು ಅಂದ್ರೆ ವಾಪಸ್ ಬಂದು ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು. ಈಗ ಇಲ್ಲಿ PPT ಮತ್ತೆ PDF ಅಪ್ಲೋಡ್ ಮಾಡಿದ್ದೀನಿ. ನಾನು ಬ್ಯಾಕ್ ಬೇಕಾದ್ರೆ ಹೋದ್ರು ಅದು ಹಾಗೆ ಟೀಚರ್ ಕಂಟೆಂಟ್ ಅಲ್ಲಿ ಏನಿರುತ್ತೋ ಹಾಗೆ ಎರಡು ಅಪ್ಲೋಡ್ ಆಗಿರುತ್ತೆ. ಹಾಗೆ ನೀವು ಚೆಕ್ ಮಾಡಿದ್ರು ಅದೆರಡು ಫೈಲ್ ಹೇಗಿರುತ್ತೋ ಹಾಗೆ ಇರುತ್ತೆ. ನೆಕ್ಸ್ಟ್ ಬಂದು ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ವಿಡಿಯೋ ಡಿಲೇ ಆಗೋದ್ರಿಂದ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋ ಜೊತೆಗೆ ಇಲ್ಲೂ ಅಷ್ಟೇ ಅಲೋ ಫೈಲ್ ಫಾರ್ಮೇಟ್ ಅಲ್ಲಿ .mp4 .ogb ಹಾಗೆ .webm ಫೈಲ್ಗಳು ಅಲೋ ಮಾಡುತ್ತೆ. ಇಲ್ಲಿ ಸೇವ್ ನೋಡಿ ಡೈರೆಕ್ಟ್ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಸಿಸ್ಟಮ್ ಅಲ್ಲಿ ಎಲ್ಲಿ ವಿಡಿಯೋ ನೀವು ಸ್ಟೋರ್ ಮಾಡಿಟ್ಕೊಂಡಿರ್ತೀರೋ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಿ ಒಂದು ಸ್ಯಾಂಪಲ್ ಫೈಲ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಪನ್ ಅಂತ ಕೊಡ್ತಾ ಇದ್ದಾಗೆ ಅದು ಲೋಡಿಂಗ್ ತಗೊಂಡು ಈ ತರ ಪರ್ಸೆಂಟೇಜ್ ಮೂಲಕ ನಿಮಗೆ ತೋರಿಸುತ್ತೆ ಎಷ್ಟು ಪರ್ಸೆಂಟೇಜ್ ಅಪ್ಲೋಡ್ ಆಯ್ತು. ಇದು ಫುಲ್ 100% ಆಗ್ತಿದ್ದಂಗೆ ಇಲ್ಲಿ ವಿಡಿಯೋ ಅಪ್ಲೋಡ್ ಸಕ್ಸಸ್ಫುಲಿ ಬರುತ್ತೆ ಮೇಲ್ಗಡೆ. ಹಾಗೆ ನಿಮಗೆ ಒಂದು ಲಿಂಕ್ ಜನರೇಟ್ ಆಗಿರುತ್ತೆ. ಇದು ಈಗ ಒಂದ್ಸತಿ ಅಲ್ಲಿಗೆ ಫುಲ್ ವಿಡಿಯೋ ಅಪ್ಲೋಡ್ ಆಯಿತು ಅಂತ ಲೆಕ್ಕ. ಇದು 3 ಕಂಟೆಂಟ್ ಆಯಿತು. ಈಗ ಇನ್ ಕೇಸ್ ನಿಮ್ಮ ಹತ್ರ ಎಲ್ಲರೂ ನೀವು ಇನ್ನೊಂದು ಫೈಲ್ ಇತ್ತು, ನಾನೇನೋ ಮಿಸ್ ಮಾಡಿದ್ದೆ, ಯಾವುದೋ ಸೆಷನ್ 1ಗೆ ಸೆಷನ್ 2 ಹಾಕಿದ್ದೆ, ಆ ಥರ ಏನಾದಿದ್ರೆ ಇಲ್ಲೇ ಓವರ್ ರೈಟ್ ಮಾಡ್ಬೋದು. ಇಲ್ಲೇ ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಯಾವುದೇ ಆಗಲಿ PPT ಆಗಲಿ PDF ಆಗಿರಲಿ ಅಥವಾ ವಿಡಿಯೋ ಆಗಿರಲಿ ನಿಮ್ಮದು ಅಪ್ಡೇಟೆಡ್ ಫೈಲ್ ಯಾವುದಿರುತ್ತೋ ಆ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಓಕೆ ಓಪನ್ ಕೊಟ್ಟರೆ ಆ ಫೈಲ್ ಓವರ್ ರೈಟ್ ಆಗುತ್ತೆ. ಇದು 3 ಫೈಲ್ ಅಪ್ಲೋಡ್ ಮಾಡೋದು. ಇನ್ನು 4ನೇ ಫೈಲ್ ಯಾವುದು ಈ ಅಸೆಸ್ಮೆಂಟ್ ಹೇಗೆ ಅಪ್ಲೋಡ್ ಮಾಡೋದು ಅಂದರೆ ಇಲ್ಲಿ ಆ್ಯಡ್ ಅಸೆಸ್ಮೆಂಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೇಮ್ ಎಂಟರ್ ಮಾಡೋಕ್ಕೆ ಇರುತ್ತೆ. ಅಸೆಸ್ಮೆಂಟ್ ನೇಮ್ ಏನು ನೀವು ಕೊಡಬೇಕು ಅದನ್ನು ಕೊಡ್ಬೋದು. ಟಾಪಿಕ್ ನೇಮ್ ಆಗಲಿ ಏನಾದರೂ ಕೊಡ್ಬೋದು. ಅದಾಗ್ತಿದ್ದಂಗೆ ಇಲ್ಲಿ ನಂಬರ್ ಆಫ್ ಅಟೆಂಪ್ಟ್ಸ್ ಅಂದರೆ ನೀವು ಕೊಟ್ಟಿರೋ ಈ ಅಸೆಸ್ಮೆಂಟಲ್ಲಿ 5 ಕ್ವಶನ್ಸು ಸ್ಟೂಡೆಂಟು ಎಷ್ಟು ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಬೋದು ಅಂತ ಅವನಿಗೆ ಒಂದು 5 ಅಟೆಂಪ್ಟ್ ಕೊಡ್ಬೋದು. ನೀವು ಡಿಫಿಕಲ್ಟಿ ಲೆವೆಲ್ ನೋಡಿಕೊಂಡು ನಿಮ್ಗೆ ಗೊತ್ತಿರೋ ಅಷ್ಟು ಅವ್ರು ಇಷ್ಟು ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಬೋದು ಅನ್ನೋದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಅಷ್ಟು ಅಟೆಂಪ್ಟ್ಸು ಅವ್ರಿಗೆ ಸಿಗುತ್ತೆ. ಈ ಒಂದು 3 ಅಟೆಂಪ್ಟ್ಸ್ ಅಂದರೆ 3 ಅಟೆಂಪ್ಟ್ಸು ಇದ್ರೆ ಅಥವಾ 1 ಅಟೆಂಪ್ಟ್ಸ್ ಅಂದರೆ 1 ಅಟೆಂಪ್ಟು ಇದಿಲ್ಲಿ ಕೊಡಬಹುದು. ಅದಾಗ್ತಿದ್ದಂಗೆ ಪಾಸಿಂಗ್ ಪರ್ಸೆಂಟೇಜಲ್ಲಿ 40 30 ಈಗ 100ಗೆ ಎಷ್ಟು ಪರ್ಸೆಂಟೇಜ್ ಅಂತ ಕೆಲವು ಸತಿ 35 ಇರುತ್ತೆ, ಕೆಲವು ಕಡೆ 40 ಅಂತ ಇರುತ್ತೆ. ಅದನ್ನು ಪಾಸಿಂಗ್ ಪರ್ಸೆಂಟೇಜ್ ಹಾಕಿ ನೆಕ್ಸ್ಟ್ ಫೈಲನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಿ ಫೈಲು ಓನ್ಲಿ ಫಾರ್ ಎಕ್ಸೆಲ್ ಫೈಲ್ ಮಾತ್ರ ಅಪ್ಲೋಡ್ ಆಗೋದು. ಈ ಎಕ್ಸೆಲ್ ಫೈಲು ಅಷ್ಟೇ ಇಲ್ಲಿ ನೀವು ಫಾರ್ಮ್ಯಾಟ್ ಏನಿದೆ ಅದನ್ನು ಕ್ಲೀನಾಗಿ ಡೌನ್ಲೋಡ್ ಮಾಡ್ಕೊಬೇಕು. ಇಲ್ಲಿ ಡೌನ್ಲೋಡ್ ಎಕ್ಸ್ಪೆಕ್ಟೆಡ್ ಫೈಲ್ ಇಂಪೋರ್ಟ್ ಫೈಲ್ ಫಾರ್ಮ್ಯಾಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಎಕ್ಸೆಲ್ ಫೈಲ್ ಫಾರ್ಮ್ಯಾಟ್ ಡೌನ್ಲೋಡ್ ಆಗುತ್ತೆ. ಇದರ ಕ್ಲಿಕ್ ಮಾಡ್ತಿದ್ದಂಗೆ ಎಕ್ಸೆಲ್ ಫೈಲ್ ಫಾರ್ಮ್ಯಾಟ್ ಡೌನ್ಲೋಡ್ ಆಗುತ್ತೆ. ಅದೇ ಎಕ್ಸೆಲ್ ಅಲ್ಲಿ ಅದೇ ಫಾರ್ಮ್ಯಾಟ್ ಅಲ್ಲಿ ನೀವು ಹಾಕಿ ಅಪ್ಲೋಡ್ ಮಾಡಬೇಕು. ಮಿನಿಮಮ್ 5 ಕ್ವಶನ್ಸ್ ಇರಬೇಕು. ಇಲ್ಲಿ ನೋಟ್ ಇರುತ್ತೆ. ಈಗ ನಾನು ಇದರಲ್ಲಿ ಹೇಗೆ ಟೈಪ್ ಮಾಡೋದು ಅದನ್ನು ತೋರಿಸ್ತೇನೆ. ಅಸೆಸ್ಮೆಂಟ್ ಅನ್ನೋದು ಇಲ್ಲಿರುತ್ತೆ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಫೈಲ್ ಫಾರ್ಮ್ಯಾಟ್ ಓಪನ್ ಮಾಡ್ತಿದ್ದಾಗೆ ಫಸ್ಟ್ ಕಾಲಮಲ್ಲಿ ಮೆಟಾಡಾಟಾ ಅಂತ ಇರುತ್ತೆ. ಕೀವರ್ಡ್ ಮೆಟಾಡಾಟಾ ಕೀವರ್ಡ್ ಅಂತಲೂ ಆಗುತ್ತೆ. ಅದನ್ನು ಟೈಪ್ ಮಾಡಬೇಕು. ನೀವೇನೋ ಟಾಪಿಕ್ ನೇಮ್ ಅಂತನಾದ್ರು ಕೊಡ್ಬೋದು. ಏನು ಬೇಕಾದ ಟಾಪಿಕ್ ಕೊಡ್ಬೋದು. ಯಾರೋ ಒಂದು ಮೆಟಾಡಾಟಾ ನೀವು ಕೀವರ್ಡ್ಸ್ನ ಇಲ್ಲಿ ಕೊಟ್ಕೊಂಡ್ರೆ ಸರ್ಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಡಿಫಿಕಲ್ಟಿ ಲೆವೆಲ್ ಇಲ್ಲಿ ಈಸಿ, ಮೀಡಿಯಮ್ಮು ಅಥವಾ ಟಫ್ ಅನ್ನೋದನ್ನ ಕೊಟ್ಟು ಆನ್ಸರ್ ಆಪ್ಷನ್ಸಲ್ಲಿ ಎಷ್ಟು ಆನ್ಸರ್ ಆಪ್ಷನ್ಸ್ ಇರಬೇಕು, 4 ಇರಬೇಕಾ ಅಥವಾ 3 ಇರಬೇಕಾ ಅಥವಾ 2 ಇರಬೇಕಾ ಅನ್ನೋದನ್ನು ಇಲ್ಲಿ ಕೊಡಬೇಕು. 4 ಅಂತ ಕೊಡ್ತಾ ಇದ್ದೀನಿ. ಹಾಗೆ ಮಾರ್ಕ್ಸ್ ಅಲ್ಲಿ ಈ ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್, 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆ ಕ್ವಶನ್ ಟೆಕ್ಸ್ಟ್ ನೀವೇನು ಕೊಡ್ಬೇಕು ಅಂತಿರ್ತೀರೋ ಅದನ್ನು ಈ ಥರ ನೀವು ಕ್ವಶನ್ಸನ್ನು ಕೊಟ್ಟು ಕ್ವಶನ್ಸನ್ನು ಏನು ಟೆಕ್ಸ್ಟ್ ಕೊಡಬೇಕು ಅದನ್ನು ಟೈಪ್ ಮಾಡಿ. ಹಾಗೆ ಆನ್ಸರ್ ಆಪ್ಷನ್ಸಲ್ಲಿ ಏನು ಆನ್ಸರ್ಸು ಅದನ್ನು ಇಲ್ಲಿ ಕೊಟ್ಟು ಇದಿಷ್ಟು ಕೊಟ್ಟಾದ್ಮೇಲೆ ಇಲ್ಲಿ ಕರೆಕ್ಟ್ ಆನ್ಸರ್ಸಲ್ಲಿ ಈ 4ರಲ್ಲಿ ಯಾವ್ದು ಕರೆಕ್ಟ್ ಇದೆಯೋ ಅದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾರೆ. ಈಸಿ ಆಗುತ್ತೆ. ಇಲ್ಲಾಂದರೆ ಟೈಪ್ ಮಾಡೋದಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಇದು ಮ್ಯಾಚ್ ಆಗೋದಿಲ್ಲ, ಅವಾಗ ರಿಜೆಕ್ಟ್ ಮಾಡುತ್ತೆ. ಮತ್ತು ಹಾಗೆ ಇಲ್ಲಿ ಆನ್ಸರ್ ಆಪ್ಷನ್ಸಲ್ಲಿ 4 ಅಂತ ನೀವು ಕೊಟ್ಟಾಗ ಇಲ್ಲಿ 4 ಫಿಲ್ ಮಾಡಬೇಕು, 5ನೇದು ಫಿಲ್ ಮಾಡೋಕ್ಕಿಲ್ಲ. 5ನೇದು ಫಿಲ್ ಮಾಡಿದರೆ ಅದು ರಿಜೆಕ್ಟ್ ಮಾಡುತ್ತೆ. ಯಾಕಂದರೆ ಇಲ್ಲಿ 4 ಅಂತ ಕೊಟ್ಟು ನೀವು 5ನೇದು ಮಾಡಿದರೆ ರಿಜೆಕ್ಟ್ ಅಂತ ಕೊಡ್ತಾರೆ. ಹಾಗೆ ಇಲ್ಲಿ ಕಾಲಮನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡ್ತಾರೆ. ಇದು ಒಂದು ಕ್ವಶನ್ಸನ್ನು ಕೊಡುವಂಥದ್ದು. ಇದೇ ಥರದ್ದು 4 ಕ್ವಶನ್ಸ್ ಮಾಡಿ
ಟೋಟಲ್ ಆಗಿ ಒಂದು ಸೆಷನ್ಸ್ಗೆ 5 ಕ್ವಶನ್ಸ್ನ ಆ್ಯಡ್ ಮಾಡೋದು. ಅದು ಆ್ಯಡ್ ಆಗ್ತಿದ್ದಂಗೆ ಇದಿಷ್ಟು ಕರೆಕ್ಟ್ ಆದಮೇಲೆ ನೀವು ಇಲ್ಲಿ ಚೂಸ್ ಫೈಲನ್ನು ಕ್ಲಿಕ್ ಮಾಡಿಕೊಂಡು ನೀವು ಎಲ್ಲಿ ಸೇವ್ ಮಾಡಿ ಇಟ್ಟಿರ್ತೀರೋ ಆ MCQನ ಸೆಲೆಕ್ಟ್ ಮಾಡಿ ಈ ಥರ ಓಪನ್ ಅಂತ ಕೊಡ್ತಾ ಇದ್ದಂಗೆ ಅದು ಲೋಡಿಂಗ್ ತಗೊಂಡು ಏನು ನೀವು 5 ಕ್ವಶನ್ಸ್ ಕರೆಕ್ಟಾಗಿ ಹಾಕಿರ್ತೀರ ಅದು 5 ಕ್ವಶನ್ಸು ಇಲ್ಲಿ ಬರುತ್ತೆ. ಕ್ವಶನ್ ಟೆಕ್ಸ್ಟ್ ಏನು ನೀವು ಹಾಕಿದಿರೋ ಆ ಕ್ವಶನ್ಸು, ಹಾಗೆ ಆನ್ಸರ್ ಆಪ್ಷನ್ಸಲ್ಲಿ ಎಷ್ಟು ನೀವು ಹಾಕಿದಿರೋ ಅದು, ಹಾಗೆ ಮಾರ್ಕ್ಸಲ್ಲಿ ಏನು ನೀವು ಕೊಟ್ಟಿರೋ ಆ ಮಾರ್ಕ್ಸು, ಸ್ಟೇಟಸಲ್ಲಿ ಏನೂ ಇಲ್ಲ ಅಂದರೆ ಕರೆಕ್ಟಾಗಿದೆ ಅಂತ. ಸ್ಟೇಟಸಲ್ಲಿ ಏನಾದ್ರು ಎರರ್ ಇದ್ದರೆ ಆ ಎರರ್ ಮಾತ್ರ ಇದು ತೋರಿಸುತ್ತೆ. ಈ ಇನ್ ಕೇಸ್ ನಾನು ಅವಾಗ ಹೇಳಿದಂಗೆ 4 ಕೊಟ್ಟು ಆನ್ಸರ್ ಆಪ್ಷನ್ಸ್ ಎಲ್ಲ 5 ಫಿಲ್ ಮಾಡಿದರೆ ಅಥವಾ ಕರೆಕ್ಟ್ ಆನ್ಸರ್ ಆಪ್ಷನ್ಸ್ ಮ್ಯಾಚ್ ಆಗಿದ್ರೆ ಏನೇ ಎರರ್ ಇದ್ದರೂ ಇಲ್ಲಿ ತೋರಿಸುತ್ತೆ. ಒಂದ್ಸತಿ 5 ಆ್ಯಡ್ ಆಗ್ತಿದ್ದಂಗೆ ಕ್ವಶನ್ಸು ಇಲ್ಲಿ ಸೇವ್ ಎನೇಬಲ್ ಆಗುತ್ತೆ. ಆ ಸೇವ್ ಅನ್ನೋದನ್ನ ಕ್ಲಿಕ್ ಮಾಡಿ ಅಲ್ಲಿಗೆ ಒಂದು ಅಸೆಸ್ಮೆಂಟು ಆ್ಯಡ್ ಅಸೆಸ್ಮೆಂಟ್ ಇದೆ. ಇದನ್ನೇ ಮತ್ತೆ ಎಡಿಟ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಕ್ಲಿಕ್ ಮಾಡಿದರೆ ಅದು ಹಾಗೆ ಇರುತ್ತೆ. ಏನು ನೀವು ಹಾಕಿದ್ರೆ ಕ್ವಶನ್ಸು ಅದೇ ಹಾಗೆ ಇರುತ್ತೆ. ಇನ್ನೂ ಯಾವ್ದಾದ್ರು ಎಕ್ಸ್ಟ್ರಾ ಕ್ವಶನ್ಸ್ ಆ್ಯಡ್ ಮಾಡ್ಕೊಬೇಕು ಅಂದರೆ ಆ್ಯಡು ಮಾಡ್ಕೊಬೋದು. ಮತ್ತೆ ಇಲ್ಲಿ ಏನಾದ್ರು ನೇಮ್ ಏನಾದ್ರು ಹಾಕಿದ್ರೆ ನೇಮು ಎಡಿಟ್ ಮಾಡಿ ಸೇವ್ ಮಾಡ್ಬೋದು. ಇದಿಷ್ಟು 4 ಕಂಟೆಂಟ್ ಹಾಕೋದು. ಇನ್ನು ನೀವು ಕಂಟೆಂಟ್ ಹಾಕಿರೋ PPT, PDF, ವಿಡಿಯೋ ಯಾವ್ದಾದ್ರು ಪ್ರಿವ್ಯೂ ನೋಡ್ಬೇಕಂತಿದ್ರೆ ಇಲ್ಲಿ ಪ್ರಿವ್ಯೂ ಆಪ್ಷನ್ ಬರುತ್ತೆ. ಪ್ರಿವ್ಯೂ ಕ್ಲಿಕ್ ಮಾಡಿದ್ರೆ ನೀವೇನು ವಿಡಿಯೋ ಹಾಕಿರ್ತೀರೋ ಆ ವಿಡಿಯೋ ಪ್ರಿವ್ಯೂ ಬರುತ್ತೆ, ಅದನ್ನು ಪ್ಲೇ ಮಾಡು ನೋಡ್ಬೋದು. ಹಾಗೆ ಇಲ್ಲಿ PDF ಏನಾದ್ರು ಪ್ರಿವ್ಯೂ ಮಾಡ್ಬೇಕಂದ್ರೆ PDF ಪ್ರಿವ್ಯೂ ಮಾಡ್ಬೋದು. ಈ ಥರ PPTನೂ ಪ್ರಿವ್ಯೂ. ಇದಿಷ್ಟು ಒಂದು ವ್ಯೂ ಕಂಟೆಂಟ್ ಒಳಗಡೆ ಟೀಚರ್ ಕಂಟೆಂಟನ್ನು ಅಪ್ಲೋಡ್ ಮಾಡ್ತೀವಿ. ಒಂದ್ಸತಿ ಅಪ್ಲೋಡ್ ಮಾಡ್ತಿದ್ದಾಗ ಈ ಥರ 4 ಕಂಟೆಂಟು ಈ ಥರ ವಿಸಿಬಲ್ ಆಗುತ್ತೆ, ಎನೇಬಲ್ ಆಗುತ್ತೆ. ಅದಾಗ್ತಿದ್ದಂಗೆ ಎಡಿಷನಲ್ ಕಂಟೆಂಟ್. ಈಗ ನಿಮ್ಮ ಇದೇ ಸೆಷನಲ್ಲಿ ನನಗೆ ಇನ್ನೂ 4 ಕಂಟೆಂಟ್ ಬಿಟ್ಟು ಇನ್ನೂ ಯಾವ್ದಾದ್ರು ಒಂದು ವರ್ಡ್ ಫೈಲ್ ಇತ್ತು ಅಥವಾ ಇನ್ನೂ ಯಾವುದೋ ಒಂದು ವಿಡಿಯೋ ಇತ್ತು, ಎಕ್ಸ್ಟ್ರಾ ಒಂದು ವಿಡಿಯೋನು ಇದೇ ಸೆಷನ್ಗೆ ಇತ್ತು ಅಂತ ಏನಾದ್ರು ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಬೋದು. ಅದು ಇಲ್ಲಿ ಎಡಿಷನಲ್ ಕಂಟೆಂಟ್ ಅಂತ ಬರುತ್ತೆ. ಟೀಚರ್ ಕಂಟೆಂಟ್ ಪಕ್ಕದಲ್ಲಿ ಎಡಿಷನಲ್ ಕಂಟೆಂಟ್ ಅಂತ ಏನಿರುತ್ತೋ ಅದನ್ನು ಕ್ಲಿಕ್ ಮಾಡಿ ಇಲ್ಲೂ ಸೇಮ್ ಅದೇ ಥರ ಅಪ್ಲೋಡ್ ಕಂಟೆಂಟ್ ಪೇಜ್ ಹೇಗಿರುತ್ತೋ ಅದೇ ಥರನೇ ಒಂದು ಫೈಲ್ ಅಪ್ಲೋಡ್ ಮಾಡೋದಕ್ಕಿರುತ್ತೆ, ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ 2 ಆಪ್ಷನ್. ಈ ಚೂಸ್ ಫೈಲಲ್ಲಿ ನೀವು ಇಲ್ಲಿ ಡಾಕ್ ಫೈಲ್ ಆಗಲಿ, PDF ಫೈಲ್ ಆಗಲಿ ಅಥವಾ PPT ಫೈಲ್ ಆಗಲಿ ಯಾವ್ದು ಬೇಕಾದ್ರೂ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ನಾನು ವರ್ಡ್ ಫೈಲನ್ನು ಅಪ್ಲೋಡ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದಾಗ್ತಿದ್ದಂಗೆ ಅಪ್ಲೋಡ್ ವಿಡಿಯೋ ಏನಾದ್ರು ಅಪ್ಲೋಡ್ ಮಾಡ್ಬೋದಿದ್ರೆ ವಿಡಿಯೋನು ಅಪ್ಲೋಡ್ ಮಾಡ್ಬೋದು. ಈ ಸ್ಟೇಟ್ ಲೆವೆಲ್ ಕಂಟೆಂಟಲ್ಲಿ ಏನು ಮಾಡರೇಟರ್ ಹಾಕಿರ್ತಾರೋ ಆ ಕಂಟೆಂಟ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಬೋದು, ವ್ಯೂ ಮಾಡ್ಬೋದು. ಇದು ಟೀಚರ್ ಕಂಟೆಂಟಿಗೆ ಬಂದರೆ ಏನು ನೀವು ಅಪ್ಲೋಡ್ ಮಾಡಿರ್ತೀರೋ ವಿಡಿಯೋ, ಪ್ರೆಸೆಂಟೇಷನ್, PPT ಹಾಗೆ ಪ್ರಾಕ್ಟೀಸ್ ಟೆಸ್ಟ್ ಅದು ಅಪ್ಲೋಡ್ ಆಗಿರುತ್ತೆ. ಹಾಗೆ ಅಡಿಷನ್ ಕಂಟೆಂಟ್ ನೀವೇನು ಹಾಕಿರ್ತೀರೋ ಆ ಅಡಿಷನ್ ಕಂಟೆಂಟು ಇಲ್ಲಿ ಬರುತ್ತೆ. ಇದಿಷ್ಟು ಒಂದು ಕಂಟೆಂಟನ್ನು ಅಪ್ಲೋಡ್ ಮಾಡುವಂಥದ್ದು, ಹೇಗೆ ಕಂಟೆಂಟ್ ಅಪ್ಲೋಡ್ ಮಾಡುವಂಥದ್ದು. ಇನ್ನು ಕಂಟೆಂಟ್ ಅಪ್ಲೋಡ್ ಮಾಡಿದ ಮೇಲೆ ಸ್ಟೂಡೆಂಟ್ಸಿಗೆ ಹೇಗೆ ಕಾಣುತ್ತೆ ಅನ್ನೋದನ್ನ ನನಗೆ ತೋರಿಸ್ಕೊಡ್ತೀನಿ. ಇದು ಸ್ಟೂಡೆಂಟ್ ಲಾಗಿನ್. ಈ ಸ್ಟೂಡೆಂಟ್ ಲಾಗಿನ್ ಬಂದರೆ ಇಲ್ಲಿ ಅವ್ರ ಹತ್ರಲ್ಲ ಅಷ್ಟೇ ಪ್ರೊಫೈಲ್ ಇರುತ್ತೆ. ಸಬ್ಜೆಕ್ಟ್ಸ್ ಏನು PCMಗೆ ಏನೇನು ಸಬ್ಜೆಕ್ಟ್ಸ್ ಇರುತ್ತೆ, PSC PCMಸಿಗೆ ಅವರಿಗೆ ಸೆಮಿಸ್ಟರ್ ಆ ಸಬ್ಜೆಕ್ಟ್ಸ್ ಇರುತ್ತೆ. ಹಾಗೆ ಟೈಮ್ ಟೇಬಲ್ ಇರುತ್ತೆ, ಪೆಂಡಿಂಗ್ ಅಸೈನ್ಮೆಂಟ್, ನೀವೇನು ಅಸೈನ್ಮೆಂಟ್ ಕೊಡ್ತೀರಾ ಅಸೈನ್ಮೆಂಟ್ ನೋಡೋದಕ್ಕಿರುತ್ತೆ. ಹಾಗೆ ಏನಾದ್ರು ಅನೌನ್ಸ್ಮೆಂಟ್ ಮಾಡಿದ್ರೆ ಅನೌನ್ಸ್ಮೆಂಟು, ಡಿಸ್ಕಷನ್ ಏನಾದ್ರು ಮಾಡಿದ್ರೆ ಡಿಸ್ಕಷನ್ಸ್ ಕೌಂಟು ಅದನ್ನು ವ್ಯೂ ಮಾಡ್ಬೋದು. ಹಾಗೆ ಅನಾಲಿಟಿಕ್ಸ್ ಏನಾದ್ರು ನಾವು ಮಾಡಿರೋ ಅನಾಲಿಟಿಕ್ಸ್ ನೋಡ್ಬೇಕಂದ್ರೆ ಅನಾಲಿಟಿಕ್ಸು ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಇರುತ್ತೆ. ಇದರಲ್ಲಿ ಈಗ ನಾನು ಹೇಗೆ ಕಂಟೆಂಟ್ ಹಾಕಿದ್ದನ್ನು ತೋರಿಸ್ತೀನಿ. ಫಿಸಿಕ್ಸ್ ಅನ್ನೋದನ್ನು ಓಪನ್ ಮಾಡಿ ಈ ಥರ ಫಿಸಿಕ್ಸ್ ಅನ್ನೋದು ಸಬ್ಜೆಕ್ಟ್ ಓಪನ್ ಮಾಡಿ ಈ ಥರ ಇಲ್ಲಿ ಪೇಪರನ್ನು ಓಪನ್ ಮಾಡಿ. ಅದಾಗ್ತಿದ್ದಂಗೆ ಇದರಲ್ಲಿ ಅವರಿಗೂ ಸೇಮ್ ಯೂನಿಟಲ್ಲಿ ಎಷ್ಟು ಸೆಷನ್ಸ್ ಇರುತ್ತೋ ಕಂಟೆಂಟ್ ಆಗಿರುತ್ತೋ ಅದಷ್ಟು ಬರುತ್ತೆ. ಈಗ ಯೂನಿಟ್ ವೈಸ್ ಇಲ್ಲಿ ಬರುತ್ತೆ. ನಾನಿಲ್ಲಿ ಯೂನಿಟ್ 4ಅಲ್ಲಿ ಸೆಷನ್ 1ನಲ್ಲಿ ಅಪ್ಲೋಡ್ ಮಾಡಿದ್ದೆ. ಯೂನಿಟ್ 4ಅಲ್ಲಿ ಸೆಷನ್ 1 ಅವ್ರಿಗೆ ವಿಸಿಬಲ್ ಇರುತ್ತೆ. ಅದನ್ನು ಓಪನ್ ಮಾಡ್ತಿದ್ದಾಗೆ ಅವರಿಗೆ ಸೇಮ್ ಸ್ಟೇಟ್ ಲೆವೆಲ್ ಕಂಟೆಂಟಲ್ಲಿ ಕಂಟೆಂಟು ಕಾಣುತ್ತೆ. ಅದನ್ನು ವಿಸಿಬಲು ಮಾಡ್ಬೋದು, ಹಾಗೆ ವ್ಯೂ ಮಾಡ್ಬೋದು, ಹಾಗೆ ಪ್ಲಸ್ ಡೌನ್ಲೋಡ್ ಮಾಡ್ಬೋದು. ಅದೇ ಥರ ಟೀಚರ್ ಕಂಟೆಂಟ್ ಇದ್ದರೆ ಈಗೇನು 4 ಕಂಟೆಂಟ್ ಹಾಕಿದ್ನಲ್ಲ ಅದನ್ನು ವ್ಯೂ ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು. ಹಾಗೆ ಅಡಿಷನಲ್ ಕಂಟೆಂಟಲ್ಲಿ ಏನೊಂದು ಫೈಲ್ ಅದು ವ್ಯೂ ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು. ಈಗ ಅವರೆಲ್ಲ ಡಿಸ್ಕಷನ್ ಬೋರ್ಡಲ್ಲಿ ಏನಾದ್ರು ನಿಮಗೆ ಕಳಿಸಿದ್ದನ್ನು ರಿಪ್ಲೈ ಹಾಕಬೇಕು ಅಂತಿದ್ರೆ ಈಗ ನೀವೇನು ಹಾಕಿರ್ತೀರೋ ಅದಕ್ಕೆ ರಿಪ್ಲೈನೂ ಹಾಕ್ಬೋದು. ಇದು ಡಿಸ್ಕಷನ್ ಬೋರ್ಡ್ ಅಲ್ಲ.
ಆಯಾ ಸೆಷನ್ಸ್ ಒಳಗಡೆ ಇರುತ್ತೆ. ಇದನ್ನ ಡೌನ್ಲೋಡ್ ಮಾಡೋದು. ಈ ಅಕಸ್ಮಾತ್ ಏನಾದ್ರು ಅವರು ಈ ಕಂಟೆಂಟ್ ಅನ್ನೆಲ್ಲ ವ್ಯೂ ಮಾಡಿದ್ಮೇಲೆ ರೇಟಿಂಗ್ ಕೂಡ ಆಪ್ಷನ್ ಅವರಿಗೆ ಇರುತ್ತೆ. ಇಲ್ಲಿ ಟೀಚರ್ ಕಂಟೆಂಟ್ ರಿವ್ಯೂ ಅಂತ ಇರುತ್ತೆ. ಹಾಗೆ ಇಲ್ಲಿ ಸ್ಟೇಟ್ ಲೆವೆಲ್ ಕಂಟೆಂಟ್ ರಿವ್ಯೂಸ್ ಅಂತ ಇರುತ್ತೆ. ಈ ರಿವ್ಯೂಸ್ ಈಗ ಅವರು ಕೊಟ್ರೆ ಇಲ್ಲಿ ಏನು ಟೀಚರ್ ಲಾಗಿನ್ ಅಲ್ಲಿ ಪ್ರತಿಯೊಂದು ಸೆಷನ್ ಅಲ್ಲೂ ಸ್ಟೇಟ್ ಲೆವೆಲ್ ಕಂಟೆಂಟ್ ಅಲ್ಲಿ ಏನ್ ರಿವ್ಯೂ ಕೊಟ್ಟಿರ್ತಾರೋ ಆ ರಿವ್ಯೂಸ್ ಬರುತ್ತೆ, ಯಾರು ಕೊಟ್ಟಿದ್ದಾರೆ, ಏನ್ ರೇಟಿಂಗ್ ಕೊಟ್ಟಿದ್ದಾರೆ, ಹಾಗೆ ಏನ್ ಮೆಸೇಜ್ ಹಾಕಿದ್ದಾರೆ ಅನ್ನೋದನ್ನ ಬರುತ್ತೆ. ಹಾಗೆ ಟೀಚರ್ ಇದು ಸ್ಟೇಟ್ ಲೆವೆಲ್ ಕಂಟೆಂಟ್ ಆಯ್ತು. ಇದು ಟೀಚರ್ ಕಂಟೆಂಟ್ ಈಗ ಏನಾದ್ರು ರಿವ್ಯೂಸ್ ಕೊಟ್ಟಿದ್ರೆ ಟೀಚರ್ ಕಂಟೆಂಟ್ ರಿವ್ಯೂಸ್ ಅಲ್ಲಿ ಬರುತ್ತೆ. ಇದೆ ಅವ್ರು ಯಾರು ಕೊಟ್ಟಿದ್ದಾರೆ ಸೇಮ್ ಅದೇ ತರನೇ ಎಷ್ಟು ರೇಟಿಂಗ್ ಕೊಟ್ಟಿದ್ದಾರೆ, ಏನ್ ಮೆಸೇಜ್ ಹಾಕಿದ್ದಾರೆ ಅನ್ನೋದ್ರ ಬರುತ್ತೆ. ಇದು ರೇಟಿಂಗು ಮತ್ತೆ ರಿವ್ಯೂ ಕೂಡ. ಇದಿಷ್ಟು ಒಂದು ಸೆಷನ್ ಒಳಗಡೆ ಬರುವಂಥದ್ದು. ಇದು ಒಂದ್ಸತಿ ಕಂಟೆಂಟ್ ಹಾಕುವಂಥದ್ದು, ಟೀಚರ್ ಕಂಟೆಂಟ್ ಅಪ್ಲೋಡ್ ಮಾಡೋದು, ಅಡಿಷನಲ್ ಕಂಟೆಂಟ್ ಅಪ್ಲೋಡ್ ಮಾಡೋದು, ಹಾಗೆ ರೇಟಿಂಗ್ ಆಗಲಿ ಡಿಸ್ಕಷನ್ ಬೋರ್ಡ್ ಆಗಲಿ ಪ್ರತಿಯೊಂದು ಈ ವ್ಯೂ ಕಂಟೆಂಟ್ ಅಲ್ಲಿ ನಿಮಗೆ ವಿಸಿಬಲ್ ಆಗಿರುತ್ತೆ. ಹಾಗೆ ಅಪ್ಲೋಡ್ ಮಾಡೋಕ್ಕೂ ಆಪ್ಷನ್ ಇರುತ್ತೆ ಕಂಟೆಂಟ್. ಇದಾಗ್ತಿದ್ದಂಗೆ ಇನ್ನು ರಿಪೋರ್ಟ್ಸ್ ಅನಾಲಿಟಿಕ್ಸ್ ಬಂದ್ರೆ ಇಲ್ಲಿ ಅವಾಗಲೇ ಪ್ರಿನ್ಸಿಪಲ್ ಅಲ್ಲಿ ಏನೇನು ರಿಪೋರ್ಟ್ಸ್ ಅವರಿಗೆ ಆ ರೋಲಿಗೆ ಇರುತ್ತೋ ಅದೇ ತರನೇ ಟೀಚರ್ಸಿಗೆ ಏನೇನು ರಿಪೋರ್ಟ್ಸ್ ಬೇಕು ಅದು ಇಲ್ಲಿರುತ್ತೆ. ಈ ಅಟೆಂಡೆನ್ಸ್ ರಿಪೋರ್ಟ್ ಆಗಿರ್ಬೋದು, ಕ್ಲಾಸ್ ಸೆಷನ್ ಕಂಪ್ಲೀಷನ್ ರಿಪೋರ್ಟ್ ಆಗಿರ್ಬೋದು, ಕ್ಲಾಸ್ ವೈಸ್ ಸ್ಟೂಡೆಂಟ್ ರಿಪೋರ್ಟ್ ಆಗಿರ್ಬೋದು, ಈ ತರ ರಿಪೋರ್ಟ್ಸ್ ಬರುತ್ತೆ. ಅದನ್ನ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬೋದು ಎಕ್ಸೆಲ್ ಶೀಟ್ ಅನ್ನ, ಹಾಗೆ ವ್ಯೂ ಮಾಡ್ಬೋದು. ಇಲ್ಲಿ ಅಟೆಂಡೆನ್ಸ್ ರಿಪೋರ್ಟ್ಸ್ ಅಂತಂದ್ರೆ ಯಾವ ಡೇಟಿಂದ ಯಾವ ಡೇಟ್ವರೆಗೆ ನೀವು ಲಾಸ್ಟ್ 3 ಡೇಟ್ ಚೆಕ್ ಮಾಡ್ಬೋದು. ಅವ್ರದ್ದು ಏನೇನು ಅಬ್ಸೆಂಟ್ ಇದ್ದಾರೆ, ಪ್ರೆಸೆಂಟ್ ಇದ್ದಾರೆ, ಯಾವ ಸ್ಟೂಡೆಂಟ್ಸು ಡೀಟೇಲ್ಸು ಪ್ರತಿಯೊಂದು ಇಲ್ಲಿ ಬರುತ್ತೆ. ಕಂಪ್ಲೀಷನ್ ರಿಪೋರ್ಟ್ ನೋಡಿಕೊಂಡ್ರೆ ಕಂಪ್ಲೀಷನ್ ರಿಪೋರ್ಟ್ ಬರುತ್ತೆ. ಪ್ರತಿಯೊಂದು ಎಕ್ಸೆಲ್ ಶೀಟು ಡೌನ್ಲೋಡ್ ಆಪ್ಷನ್ ಬರುತ್ತೆ. ಇದಿಷ್ಟು ರಿಪೋರ್ಟ್ ಅನಾಲಿಟಿಕ್ಸ್ ಆಯಿತು. ಇನ್ನು ಅಸೈನ್ಮೆಂಟ್ ಕೊಡ್ಬೇಕು. ನೀವು ಒಂದು ಯೂನಿಟ್ 2 ಯೂನಿಟ್ ಕಂಪ್ಲೀಟ್ ಆಗಿದೆ, ಅಸೈನ್ಮೆಂಟ್ ಏನಾದ್ರು ಕೊಡ್ಬೇಕು ಅಂತಿದ್ರೆ ಇಲ್ಲಿ ಅಸೈನ್ಮೆಂಟ್ಸ್ ಅಂತ ಇರುತ್ತೆ. ಇಲ್ಲಿ ಅಸೈನ್ಮೆಂಟ್ಸ್ ಅಂತ ಕ್ಲಿಕ್ ಮಾಡ್ತಿದ್ದಾಗೆ ಇಲ್ಲಿ ಟೀಚರ್ ಅಸೈನ್ಮೆಂಟ್ ಅಂತ ಬರುತ್ತೆ. ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಏನು ಒಂದು ಯೂನಿಟ್ ಆಗ್ತಿದ್ದಂಗೆ ಆ ಯೂನಿಟ್ ತಕ್ಕಂತೆ ಒಂದಷ್ಟು ಕ್ವಶನ್ ಪ್ರಿಪೇರ್ ಮಾಡಿ ಇಲ್ಲಿ ನೀವು ಆ ಫೈಲನ್ನು ಅಪ್ಲೋಡ್ ಮಾಡಿದ್ರೆ ಸ್ಟೂಡೆಂಟ್ಸಿಗೆ ಅದನ್ನ ಸಬ್ಮಿಟ್ ಮಾಡೋಕ್ಕೂ ಆಪ್ಷನ್ ಇರುತ್ತೆ. ಇಲ್ಲಿಗ ಟೀಚರ್ ಅಸೈನ್ಮೆಂಟ್ ಅನ್ನೋದನ್ನ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆ್ಯಡ್ ನೀವು ಅದನ್ನ ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಪ್ಲಿಕಬಲ್ ಡೇಟ್, ಯಾವ ಡೇಟಿಂದ ಯಾವ ಡೇಟಿಂದ ತನಕ ಅನ್ನೋದನ್ನ ಇಲ್ಲಿ ನೀವು ಕೊಟ್ಟು ಅದಕ್ಕೆ ಏನ್ ಟೈಟಲ್, ನೀವು ಅಸೈನ್ಮೆಂಟ್ ಏನ್ ಟೈಟಲ್ ಕೊಡ್ಬೇಕು ಅಂತಿದ್ದೀರೋ ಆ ಟೈಟಲ್ ಕೊಟ್ಟು ಇದರಲ್ಲಿ ಹಾಗೆ ಏನ್ ಡಿಸ್ಕ್ರಿಪ್ಷನ್ ಹಾಕ್ಬೇಕು ಅಂತಿರ್ತೀರೋ ಆ ಡಿಸ್ಕ್ರಿಪ್ಷನ್ ಇಲ್ಲಿ ಹಾಕಿ ಡಿಸ್ಕ್ರಿಪ್ಷನ್ ಹಾಕಿ ಅದಾಗ್ತಿದ್ದಂಗೆ ಇಲ್ಲಿ ಫೈಲ್ ಅಪ್ಲೋಡ್ ಮಾಡ್ಬೋದು. ನೀವೇನು ಪ್ರಿಪೇರ್ ಮಾಡಿರ್ತೀರೋ ಆ ಕ್ವಶನ್ಸ್ನ ಇಲ್ಲಿ PDF ಇದು ಯಾವುದೇ ಫೈಲ್ ಅಲೋ ಮಾಡುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದ್ರೆ ಒಂದು PDF ಆಗಿರ್ಬೋದು, ಒಂದು PPT ಆಗಿರ್ಬೋದು, PPTX ಆಗಿರ್ಬೋದು, ಡಾಕ್ಯುಮೆಂಟ್ ಫೈಲ್ ಆಗಿರ್ಬೋದು, ಅಥವಾ JPG ಯಾವ್ದಾದ್ರು ಇಮೇಜ್ ಫೈಲ್ ಆಗಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದಾಗೆ ಇಲ್ಲ ನಾನೊಂದು PDF ಫೈಲ್ ಸ್ಯಾಂಪಲ್ PDF ಫೈಲ್ ಅಪ್ಲೋಡ್ ಮಾಡ್ತಿದ್ದಾಗೆ ಇಲ್ಲಿ ಸೇವ್ ಎನೇಬಲ್ ಆಗುತ್ತೆ. ಇದಿಷ್ಟು ಫಿಲ್ ಮಾಡಿ ಯಾವ ಡ್ಯೂ ಡೇಟ್ ಯಾವತ್ತಿಂದ ಅಪ್ಲಿಕೇಬಲ್ ಇರಬೇಕು ಅನ್ನೋದನ್ನು ತೋರಿಸಿ ಸೇವ್ ಅಂತ ಕೊಡ್ತಿದ್ದಾರೆ. ಅದು ಒಂದು ಅಸೈನ್ಮೆಂಟ್ ಸಬ್ಮಿಟ್ ಆಗುತ್ತೆ. ಈ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ಅಕಸ್ಮಾತ್ ಇದ್ರಲ್ಲಿ ಏನಾದ್ರು ಎರರ್ ಇತ್ತು, ನಾನು ಯಾವ್ದಾದ್ರು ರಾಂಗ್ ಫೈಲ್ ಅಪ್ಲೋಡ್ ಮಾಡಿದ್ದೆ, ಆ ಥರ ಏನಾದ್ರು ಇದ್ರೆ ಇಲ್ಲಿ ಆಕ್ಷನ್ ಅಲ್ಲಿ ಎಡಿಟ್ ಟು ಡಿಲೀಟ್ ಎಲ್ಲ ಆಪ್ಷನ್ ಇರುತ್ತೆ. ಬೇಡ ಅಂತಂದ್ರೆ ಡಿಲೀಟ್ ಮಾಡ್ಬೋದು, ಎಡಿಟ್ ಬೇಕಾದ್ರೂ ಮಾಡ್ಕೊಬೋದು. ಇದಾಗ್ತಿದ್ದಂಗೆ ಸ್ಟೂಡೆಂಟ್ ಎಂಡಿಗೆ ಬಂದ್ರೆ ಅವನ ಹೋಮ್ ಸ್ಕ್ರೀನಲ್ಲೇ ಪೆಂಡಿಂಗ್ ಅಸೈನ್ಮೆಂಟ್ ಅಲ್ಲಿ ಅವನಿಗೆ ಸಬ್ಜೆಕ್ಟ್ ವೈಸ್ ಯಾವ್ದಾದ್ರು ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಬರುತ್ತೆ. ಇಲ್ಲಿ ಫಿಸಿಕ್ಸ್ ಅಲ್ಲಿ ಕ್ಲಿಕ್ ಮಾಡ್ತಿದ್ದಾಗ ಅವನಿಗೆ ಈಗೇನು ನಾನು ಅಸೈನ್ಮೆಂಟ್ ಕೊಟ್ಟಿದ್ನಲ್ಲ ಟೀಚರ್ ಲಾಗಿನಲ್ಲಿ ಅದು ಅವನಿಗೆ ವಿಸಿಬಲ್ ಆಗುತ್ತೆ. ಪೆಂಡಿಂಗ್ ಅಲ್ಲಿ ಅವ್ನು ಸಬ್ಮಿಟ್ ಆಗಿರೋದಿರುತ್ತೆ, ಅಪ್ಲೋಡ್ ಆಗಿರೋದಿರುತ್ತೆ. ಪೆಂಡಿಂಗ್ ಅಲ್ಲಿ ಒಂದು ಯಾವ್ದಾದ್ರು ಪೆಂಡಿಂಗ್ ಅಸೈನ್ಮೆಂಟ್ ಇರುತ್ತೋ ಅದು ತೋರಿಸುತ್ತೆ. ಯಾವ ಡ್ಯೂ ಡೇಟ್ ಅನ್ನೋದಿರುತ್ತೆ, ಯಾವತ್ತಿಂದ ತನಕ ಅಂತ. ಹಾಗೆ ಸ್ಟೇಟಸ್ ಅಲ್ಲಿ ಪೆಂಡಿಂಗ್ ಅನ್ನೋದು ಇರುತ್ತೆ. ಅವನೇನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಎಡಿಟ್ ಮಾಡಿ ವ್ಯೂ ಅಸೈನ್ಮೆಂಟ್ ಅದನ್ನ ನೀವೇನು ಫೈಲ್ ಹಾಕಿರ್ತೀರೋ ಅದನ್ನು ವ್ಯೂ ಮಾಡಿ ಅಥವಾ ಡೌನ್ಲೋಡ್ ಮಾಡಿ ಅವನ ಫೈಲನ್ನು ಅಪ್ಲೋಡ್ ಮಾಡ್ಬೋದು. ಅವನ ಫೈಲನ್ನು ಈ ಥರ ಅಪ್ಲೋಡ್ ಮಾಡಿದ್ಮೇಲೆ ರೆಸ್ಪಾನ್ಸ್ ಅಲ್ಲಿ ಅವನು ಟೈಪ್ ಮಾಡಿ ಏನು ರೆಸ್ಪಾನ್ಸ್ ಟೈಪ್ ಮಾಡಬೇಕು ಅದನ್ನು ಸಬ್ಮಿಟ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅವನು ಸಬ್ಮಿಟ್ ಮಾಡ್ತಾನೆ.
ಸಬ್ಮಿಟ್ ಆಗುತ್ತೆ. ಒಂದು ಏನು ಅಸೈನ್ಮೆಂಟ್ ನೀವು ಕೊಟ್ಟಿರ್ತೀರೋ ಅದು ಸಬ್ಮಿಟ್ ಆಗುತ್ತೆ. ಈ ಸಬ್ಮಿಟ್ ಆಗ್ತಿದ್ದಂಗೆ ಟೀಚರು ಅದಕ್ಕೆ ಎಷ್ಟು ಮಾರ್ಕ್ಸ್, ಈಗ 25ಗೆ ಅವನು ಏನು ಸಬ್ಮಿಟ್ ಮಾಡಿರ್ತಾನೋ ಆ ಕ್ವಶನ್ಸ್ಗೆ ಎಷ್ಟು ಮಾರ್ಕ್ಸ್ ಅನ್ನೋದನ್ನ ಇಲ್ಲಿ ಯಾರು ಅಪ್ಲೋಡ್ ಮಾಡಿರ್ತಾರೋ ಅದನ್ನ ನೋಡ್ಬೇಕು ಅಂತಿದ್ರೆ ಇಲ್ಲಿ ಸಬ್ಜೆಕ್ಟ್ ಅಲ್ಲಿ ಕೆಳಗಡೆ ಮೌಸ್ ಓವರ್ ಮಾಡಿದ್ರೆ ಅಸೈನ್ಮೆಂಟ್ ಅಪ್ರೂವಲ್ ಅಂತ ಬರುತ್ತೆ. ಇದ್ರ ಮೇಲೆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಯಾರು ಇದು ಅಪ್ಲೋಡ್ ಮಾಡಿರ್ತಾರೆ ಸ್ಟೂಡೆಂಟ್ಸು ಅವ್ರದ್ದು ಡೀಟೇಲ್ಸ್ ಇಲ್ಲಿ ಬರುತ್ತೆ. ಏನು ಫೈಲ್ ಅಪ್ಲೋಡ್ ಸ್ಟೇಟಸ್ ಅಲ್ಲಿ ಪೆಂಡಿಂಗ್ ಇರುತ್ತೆ, ಹಾಗೆ ಅವ್ನು ಏನು ಫೈಲ್ ಅಪ್ಲೋಡ್ ಮಾಡಿದ್ದಾರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಬೋದು, ಹಾಗೆ ಇಲ್ಲಿ ಎಡಿಟ್ ಮಾಡಿ ಇಲ್ಲೇ ಬೇಕಾದ್ರೂ ರಿವ್ಯೂನು ಮಾಡ್ಬೋದು. ಅದಕ್ಕೆ ಎಷ್ಟು ಮಾರ್ಕ್ಸ್ ಅಂತ ಇರುತ್ತೆ ಅದನ್ನು ಕೊಟ್ಟು ಬೇಕು ಅಷ್ಟು ಮಾರ್ಕ್ಸ್ ಅವ್ರು ಏನು ರೆಸ್ಪಾನ್ಸ್ ಮಾಡಿರೋದು ಅಥವಾ ಅವ್ರು ಏನು ಫೈಲ್ ಅಪ್ಲೋಡ್ ಮಾಡಿದ್ದಾರೆ ಅದನ್ನು ಆನ್ಸರ್ಸ್ ನೋಡಿ ಅದಕ್ಕೆ ಮಾರ್ಕ್ಸ್ ಕೊಟ್ಟು ಅಪ್ರೂವ್ ಅಂತ ಕೊಟ್ಟರೆ ಅದು ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ಈ ಮಾರ್ಕ್ಸ್ ಇಲ್ಲೇ ಅವರಿಗೆ ಸ್ಟೂಡೆಂಟ್ಸ್ಗೆ ಅವ್ರ ಅಪ್ರೂವ್ಡಲ್ಲಿ ತೋರಿಸುತ್ತೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ. ಈ ಯೂನಿಟ್ 4 ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಇದು ಅಸೈನ್ಮೆಂಟ್ ಅಪ್ರೂವಲ್ ಪ್ಲಸ್ ಅಸೈನ್ಮೆಂಟ್ ಕೊಡೋದು ಹೇಗೆ ಅನ್ನೋದು. ಇನ್ನು ಇದಾಗ್ತಿದ್ದಂಗೆ ಅಟೆಂಡೆನ್ಸಿಗೆ ಬಂದರೆ ಇಲ್ಲಿ ಪ್ರತಿಯೊಂದು ಕ್ಲಾಸಲ್ಲೂ ಅಟೆಂಡೆನ್ಸ್ ಸ್ಟೂಡೆಂಟ್ಸಿಗೆ ಹಾಕ್ತಾರಲ್ಲ ಅದೇ ಥರನೇ ಅಟೆಂಡೆನ್ಸ್ ಇಲ್ಲೂ ಹಾಕ್ಬೋದು. ಸ್ಟೂಡೆಂಟ್ ಅಟೆಂಡೆನ್ಸಿಗೆ ಬಂದ ಕೂಡಲೇ ಇಲ್ಲಿ ಅವತ್ತಿನ ಡೇಟ್ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಅದನ್ನು ನೀವು ಯಾವ ಡೇಟನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೋದು. ಹಾಗೆ ಇವತ್ತಿನ ಡೇಟಲ್ಲಿ ಯಾವುದೇ ಸೆಷನ್ಸ್ ಇರುತ್ತೋ ಅದಕ್ಕೆ ತೋರಿಸ್ತಾ ಇರುತ್ತೆ ಇವತ್ತಿನ ಡೇಟಲ್ಲಿ ಇರುವಂಥ ಸೆಷನ್ಸ್. ಈಗ 2:30 to 3:30 ಇವಾಗ ಏನು ಕ್ಲಾಸ್ ಆಗ್ತಾ ಇರುತ್ತೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದಂಗೆ ಅದರಲ್ಲಿ ಯಾವುದಾದ್ರು ಸ್ಟೂಡೆಂಟ್ಸ್ ಇರ್ತಾರೋ ಅಷ್ಟು ಜನ ಸ್ಟೂಡೆಂಟ್ಸ್ ಡೀಟೇಲ್ಸ್ ಬರುತ್ತೆ. ಇದರಲ್ಲಿ ಜಸ್ಟ್ ಅವರು ಎಲ್ಲರಿಗೂ ಪ್ರೆಸೆಂಟ್ ಅಂತ ಕೊಟ್ಟು ಇಲ್ಲಿ ಆಟೋಮೆಟಿಕ್ ಡಿಫಾಲ್ಟ್ ಆಗಿ ಅಬ್ಸೆಂಟ್ ಅಂತ ಇರುತ್ತೆ. ಸೆಕೆಂಡ್ Not listening, sir. ಒಂದೇ ನಿಮಿಷ ಹಲೋ, ಅಟೆಂಡೆನ್ಸ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೆ. ಹಾಗೆ ಅಟೆಂಡೆನ್ಸ್ ಇಂದ ಹೇಳ್ತೇನೆ. ಈಗ ಇಲ್ಲಿ ಅಟೆಂಡೆನ್ಸ್ ಅಲ್ಲಿ ಬಂದಾಗ ಇಲ್ಲಿ ನಾನು ಅವಾಗಲೂ ಹೇಳಿರೋ ಹಾಗೆ ಇವತ್ತಿನ ಡೇಟ್ ಹಾಗೆ ಇವತ್ತಿನ ಟೈಮ್ ಅಂತ ಯಾವ ಟೈಮಿಂದ ಯಾವ ಟೈಮಿಗೆ ಅಂತ ಸೆಲೆಕ್ಟ್ ಮಾಡಿ ತಕ್ಷಣ ಇದರಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೋ ಅಷ್ಟು ಜನ ಸ್ಟೂಡೆಂಟ್ಸ್ ಇದ್ದು ಡೀಟೇಲ್ಸ್ ಇರುತ್ತೆ. ಓಕೆ, ಇಷ್ಟು ಜನರಲ್ಲಿ ಡಿಫಾಲ್ಟ್ ಆಗಿ ಆಬ್ಸೆಂಟ್ ಅಂತ ಇರುತ್ತೆ. ನೀವು ಇಲ್ಲಿ ಡಿಫಾಲ್ಟ್ ಆಗಿ ಅಷ್ಟು ಜನ ಸೆಲೆಕ್ಟ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಿದಾಗೆ ಪ್ರೆಸೆಂಟ್ ಆಗುತ್ತೆ. ಪ್ರೆಸೆಂಟ್ ಅಂತ ಬರುತ್ತೆ. ಇದಾಗ್ತಿದ್ದಾಗೆ ಈಗ ಅಕಸ್ಮಾತ್ ನೀವು ಯಾವುದೋ ಎಕ್ಸ್ಟ್ರಾ ಕ್ಲಾಸ್ ತಾಂಡಿದ್ದೀರಿ ಇವತ್ತೇ ಅಂತ ಏನಾದ್ರು ಇದ್ರೆ ಆ ಎಕ್ಸ್ಟ್ರಾ ಕ್ಲಾಸಿಗೂ ನೀವು ಇದು ಕೊಡ್ಬೋದು, ಅಟೆಂಡೆನ್ಸ್ ಕೊಡ್ಬೋದು. ಯಾವ ಟೈಮಿಂದ ಯಾವ ಟೈಮಿಂದ ತಗೊಂಡಿದ್ದೆ ಅನ್ನೋದನ್ನ ಆ್ಯಡ್ ಕೊಟ್ಟರೆ ಅದರದ್ದು ಟೈಮಿಂಗ್ಸ್ ಇಲ್ಲಿ ತೋರಿಸುತ್ತೆ. 1:30 to 2:30. ಅದಕ್ಕೆ ನೀವು ಬೇಕಾದರೂ ಎಲ್ಲರಿಗೂ ಪ್ರೆಸೆಂಟ್ ಕೊಡ್ಬೋದು. ಯಾರು ಒಬ್ಬರಿಗೆ ಆಬ್ಸೆಂಟ್ ಅಂತ ಕೊಡಬೇಕು ಅಂತಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಆಬ್ಸೆಂಟ್ ಅಂತ ಅನ್ನೋದು ಕೊಡ್ಬೋದು. ಇದಿಷ್ಟು ಪ್ರೆಸೆಂಟ್ ಮತ್ತೆ ಆಬ್ಸೆಂಟ್ ಅಂತ ಅನ್ನೋದು ಅಟೆಂಡೆನ್ಸ್ ಕೊಡುವಂಥದ್ದು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೆ. ಇದು ಅಟೆಂಡೆನ್ಸ್ ಆಯಿತು. ಇನ್ನು ಅಟೆಂಡೆನ್ಸ್ ಆಗ್ತಿದ್ದಕ್ಕೆ ಕೆಳಗಡೆ ಕ್ಲಾಸ್ ವೈಸ್ ಟೈಮ್ ಟೇಬಲ್ ಅಂತ ಬರುತ್ತೆ.
ಈ ಕ್ಲಾಸ್ ವೈಸ್ ಇದಿಷ್ಟು 4-5 ಆದ್ಮೇಲೆ ಕೆಳಗಡೆ ಕ್ಲಾಸ್ ವೈಸ್ ಟೈಮ್ ಟೇಬಲ್ ಅಲ್ಲಿ ನೀವು ವ್ಯೂ ಮಾಡ್ಬೋದು. ಇವತ್ತು ಯಾವ್ದಾದ್ರು ಕ್ಲಾಸ್ ಇದೆ ಅನ್ನೋದನ್ನ ಇಲ್ಲಿ ವ್ಯೂ ಮಾಡ್ಬೋದು. ಈ ಕ್ಲಾಸ್ ಅಲ್ಲಿ ಯಾವ್ದಿದೆ ಅನ್ನೋದು ಯಾವ ಟೈಮಿಂಗ್ ಇದೆ ಅನ್ನೋದನ್ನ ಇಲ್ಲಿ ವ್ಯೂ ಮಾಡ್ಬೋದು. ಇದಾಗ್ತಿದ್ದಂಗೆ ಇನ್ನು ಅನೌನ್ಸ್ಮೆಂಟ್ ಬಂದ್ರೆ ಅನೌನ್ಸ್ಮೆಂಟ್ ನೀವು ಯಾವ್ದಾದ್ರು ಸ್ಟೂಡೆಂಟಿಗೆ ಅನೌನ್ಸ್ಮೆಂಟ್ ಅಂತ ಕೊಡ್ಬೇಕು ಅಂತಿದ್ರೆ ಅನೌನ್ಸ್ಮೆಂಟ್ ಕಳಿಸ್ಬೋದು. ಅದನ್ನ ಹೇಗೆ ಕಳ್ಸೋದು ಅಂದ್ರೆ ಇಲ್ಲಿ ಅನೌನ್ಸ್ಮೆಂಟ್ ಕೆಳಗಡೆ ನಿಮಗೆ ನೀವು ಯಾವ್ದಾದ್ರು ಮಾಡಿರ್ತೀರೋ ಅದಷ್ಟು ಅನೌನ್ಸ್ಮೆಂಟ್ ಬರುತ್ತೆ. ಇಲ್ಲಿ ಅನೌನ್ಸ್ಮೆಂಟ್ ಅಲ್ಲಿ ಅಷ್ಟು ಅನೌನ್ಸ್ಮೆಂಟ್ ಬರುತ್ತೆ. ಅದಾಗ್ತಿದ್ದಂಗೆ ನೀವು ವ್ಯೂ ಅನ್ನೋದು ಕ್ಲಿಕ್ ಮಾಡ್ತಿದ್ರೆ ಹೊಸ ಅನೌನ್ಸ್ಮೆಂಟ್ ನೀವು ಕಳಿಸ್ಬೇಕು ಅಂತಿದ್ರೆ ಇಲ್ಲಿ ಅನೌನ್ಸ್ಮೆಂಟ್ಸ್ ಎಲ್ಲ ಆಗಿರೋ ಅನೌನ್ಸ್ಮೆಂಟ್ಸ್ ಬರುತ್ತೆ. ಅದು ಎಡಿಟ್ ಮತ್ತೆ ಡಿಲೀಟ್ ಆಪ್ಷನ್ ಇರುತ್ತೆ. ನೀವು ಹೊಸ ಅನೌನ್ಸ್ಮೆಂಟ್ ಕಳಿಸ್ಬೇಕು ಅಂತಿದ್ರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಅಷ್ಟು ಕ್ಲಾಸ್ ಒಳಗೆ ಯಾರ್ಯಾರು ಡಿಗ್ರಿ ಇರ್ತಾರೋ ಅವರಷ್ಟು ಡಿಗ್ರೀಸ್ ಇಲ್ಲಿ ಬರುತ್ತೆ. ಹಾಗೆ ಸೆಮಿಸ್ಟರ್ಸ್ ಬರುತ್ತೆ. ಹಾಗೆ ಸ್ಟೂಡೆಂಟ್ಸ್ ಯಾವ್ದಾದ್ರು ಸ್ಟೂಡೆಂಟ್ಸ್ ಇರ್ತಾರೋ ಅಷ್ಟು ಜನ ಸ್ಟೂಡೆಂಟ್ಸ್ ನೇಮ್ ಇಲ್ಲಿ ಬರುತ್ತೆ. ನೀವು ಸೆಲೆಕ್ಟ್ ಮಾಡ್ಕೊಂಡು ಏನಾದ್ರು ನೀವು ಏನು ಅನೌನ್ಸ್ಮೆಂಟ್ ಕಳಿಸ್ಬೇಕು ಅಂತಿದ್ರು ಅದ್ರ ಟೆಕ್ಸ್ಟ್ ಇಲ್ಲಿ ಟೈಪ್ ಮಾಡಿ ಸೇವ್ ಅಂತ ಕೊಟ್ಟರೆ ಆ ಅನೌನ್ಸ್ಮೆಂಟ್ ಸೆಂಡ್ ಆಗುತ್ತೆ. ಈ ಅನೌನ್ಸ್ಮೆಂಟ್ ಅನ್ನ ಸ್ಟೂಡೆಂಟ್ ಅಂತ ನೋಡ್ಬೇಕಂತಂದ್ರೆ ಈಗೇನು ಇಲ್ಲಿ ಈ ಕಳಿಸಿದ ಟೀಚರ್ ಸ್ಟೂಡೆಂಟ್ ಅನೌನ್ಸ್ಮೆಂಟ್ 9th 2 ಅನ್ನೋದನ್ನ ಈ ಸ್ಟೂಡೆಂಟ್ ಅಂತ ಬಂದ್ರೆ ಕೆಳಗಡೆ ಮೈ ಅಲರ್ಟ್ ಅಂಡ್ ಮೆಸೇಜಸ್ ಟೀಚರ್ ಟು ಸ್ಟೂಡೆಂಟ್ ಅನೌನ್ಸ್ಮೆಂಟ್ 9th 2 ಅನ್ನೋದಿರುತ್ತೆ. ಇಲ್ಲಿ ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಆ ಟೀಚರ್ ಟು ಸ್ಟೂಡೆಂಟ್ ಅನೌನ್ಸ್ಮೆಂಟ್ ಬರುತ್ತೆ. ಏನ್ ನೀವು ಕಳ್ಸಿರ್ತೀರೋ ಇದು ಟೀಚರ್ಸ್ ಕಳ್ಸಿರೋದಾಗುತ್ತೆ. ಅವ್ರಿಗೆ ಬೇಕಾದ್ರೆ ಅಕಸ್ಮಾತ್ ಸ್ಟೂಡೆಂಟ್ಸಿಗೆ ಪ್ರಿನ್ಸಿಪಲ್ ಇಂದ ಕಳ್ಸಿರೋದು ಅಥವಾ ಯೂನಿವರ್ಸಿಟಿ ಅಡ್ಮಿನ್ ಇಂದ ಕಳ್ಸಿರೋದು JD ಅಡ್ಮಿನ್ ಇಂದ ಕಳ್ಸಿರೋದು ಎಲ್ಲದು ಅವರಿಗೆ ವ್ಯೂ ಆಗುತ್ತೆ. ಇಲ್ಲಿ JD ಅಡ್ಮಿನ್ ಇಂದ ಕಳ್ಸಿರೋದು ಬಂದಿರುತ್ತೆ ಅಥವಾ ಪ್ರಿನ್ಸಿಪಲ್ ಇಂದ ಕಳ್ಸಿದ್ರೆ ಪ್ರಿನ್ಸಿಪಲ್ ಟು ಸ್ಟೂಡೆಂಟ್ಸ್ ಅಂತ ಏನ್ ಕಳ್ಸಿರುತ್ತೋ ಪ್ರಿನ್ಸಿಪಲ್ ಇಂದ ಬಂದಿರುತ್ತೆ. ಹಾಗೆ ಪ್ರತಿಯೊಂದನ್ನು ಅವರಿಗೆ ಪ್ರತಿ ಅನೌನ್ಸ್ಮೆಂಟ್ ವ್ಯೂ ಆಗುತ್ತೆ. ಇದು ಟೀಚರ್ ಟು ಸ್ಟೂಡೆಂಟ್ಸ್ ಕಳಿಸೋ ಅನೌನ್ಸ್ಮೆಂಟ್. ಇದು ಅನೌನ್ಸ್ಮೆಂಟ್ ಸೆಕ್ಷನ್ ಆಯಿತು. ಇನ್ನು ಇದ್ರ ಕೆಳಗಡೆ ಬಂದ್ರೆ ಲೀಡರ್ಗಳು ಈಗ ಅನಾಲಿಸಿಸ್ ಸ್ಟೂಡೆಂಟ್ಸ್ ಹೇಗೆ ಚೆನ್ನಾಗಿ ಮಾಡ್ತಿದ್ದಾರೆ, ಯಾರು ಚೆನ್ನಾಗಿ ಮಾಡ್ತಿದ್ದಾರೆ, ಯಾರು ರ್ಯಾಂಕ್ ಚೆನ್ನಾಗಿದೆ, ಯಾರು ರ್ಯಾಂಕ್ ಕಮ್ಮಿ ಇದೆ, ಅವರೇಜ್ ಅಸೆಸ್ಮೆಂಟ್ ಬೇಸಿಸ್ ಮತ್ತೆ ಅಟೆಂಡೆನ್ಸ್ ಬೇಸಿಸ್ ಇದ್ರಲ್ಲಿ ಬರುತ್ತೆ. ಇದರಲ್ಲಿ ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ರ್ಯಾಂಕ್ ವೈಸ್ ತೋರಿಸುತ್ತೆ. ಇದರಿಂದ ಅಸೆಂಡಿಂಗ್ ಆರ್ಡರ್ ಇದೆ. ನಿಮ್ಗೆ ಏನಾದ್ರು ಡಿಸೆಂಡಿಂಗ್ ಆರ್ಡರ್ ಅಂತ ಬೇಕು ಅಂತ ಇದ್ರೆ ರ್ಯಾಂಕ್ ಅಲ್ಲಿ ಇದನ್ನ ಡಿಸೆಂಡಿಂಗ್ ಆರ್ಡರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಡಿಸೆಂಡಿಂಗ್ ಆರ್ಡರ್ ಇಲ್ಲಿ ಬರುತ್ತೆ. ಇಲ್ಲಿ ಅವರ ಅವರೇಜ್ ಅಸೆಸ್ಮೆಂಟ್ ಹಾಗೆ ಅಟೆಂಡೆನ್ಸ್ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಇದು ರ್ಯಾಂಕ್ ಒಂದೇ ಅಲ್ಲ, ಹಾಗೆ ಅವರೇಜ್ ಅಸೆಸ್ಮೆಂಟ್ ಅಟೆಂಡೆನ್ಸ್ ಯಾವ್ದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೀವು ಡಿಸೆಂಡಿಂಗು ಮತ್ತೆ ಅಸೆಂಡಿಂಗು ಮಾಡ್ಕೊಬಹುದು. ಇದು ಟೀಚರ್ ಲೀಡರ್ ಕೂಡ ಆಯ್ತು. ಇನ್ನು ಇದಾಗ್ತಿದ್ದಂಗೆ ಡೌಟ್ ಫಾರ್ಮಿಂಗ್ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಟೀಚರ್ಗೆ ಏನಾದ್ರು ಡೌಟ್ಸ್ ಕೇಳಬೇಕು, ಯಾವ್ದಾದ್ರು ಸೆಷನ್ ಅಲ್ಲಿ ಯಾವ್ದಾದ್ರು ಯೂನಿಟ್ ಅಲ್ಲಿ ಡೌಟ್ ಕೇಳಬೇಕು ಅಂತಿದ್ರೆ ಅದನ್ನ ಕೇಳ್ಬೋದು. ಅವ್ನು ಕೇಳಿದ್ದನ್ನ ನಿಮಗೆ ಇಲ್ಲಿ ವ್ಯೂ ಆಗುತ್ತೆ ಡೌಟ್ ಫಾರ್ಮ್ ಅಲ್ಲಿ. ಇಲ್ಲಿ ಏನಂತ ಏನೇನ್ ಕಳ್ಸಿರ್ತಾನೋ ಅವ್ನ ಡೌಟ್ನ ಅದು ವ್ಯೂ ಆಗುತ್ತೆ. ಯಾರು ಕಳ್ಸಿದಾರೆ ನೇಮು ಇಲ್ಲಿ ವ್ಯೂ ಆಗುತ್ತೆ. ಯಾವ ಸೆಷನ್ ಅಷ್ಟು ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇದರಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಅದಕ್ಕೆ ಏನ್ ರೆಸ್ಪಾಂಡೆಡ್ ನೀವು ಟೆಕ್ಸ್ಟ್ ಮಾಡಿ ಅದೇ ಏನು ಡೌಟ್ ಇರುತ್ತೋ ಅದಕ್ಕೆ ಆನ್ಸರ್ ಹಾಕಿ ನೀವು ಸೆಂಡ್ ಅಂತ ಕೊಟ್ರೆ ಸೇವ್ ಅಂತ ಕೊಟ್ರೆ ಅದು ಅವರಿಗೆ ಹೋಗುತ್ತೆ. ಇಲ್ಲಿ ಹಾಗೆ ರೆಸ್ಪಾಂಡೆಂಟ್ ಅಲ್ಲಿ ಟಿಕ್ ಮಾರ್ಕ್ ಬರುತ್ತೆ, ಇಲ್ಲಾಂದ್ರೆ 8 ಮಾರ್ಕ್ ಇರುತ್ತೆ. ಇದರಲ್ಲಿ 4 ಕಾಣ್ತಾ ಇದೆ ನನಗೆ. ತುಂಬಾ ಡೌಟ್ಸ್ ಬಂದಿದ್ದಷ್ಟು ವ್ಯೂ ಆಲ್ ಮಾಡ್ಬೇಕಂದ್ರೆ ಇಲ್ಲಿ ವ್ಯೂ ಆಲ್ ಆಪ್ಷನ್ ಇರುತ್ತೆ. ವ್ಯೂ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಅಷ್ಟು ಎಷ್ಟು ಡೌಟ್ಸ್ ಬಂದಿರುತ್ತೋ ಅಷ್ಟು ಡೌಟ್ಸ್ ಇಲ್ಲಿ ಬರುತ್ತೆ. ಹಾಗೆ ನೀವು ರಿಸಾಲ್ವ್ ಮಾಡಿದಿರ ಪೆಂಡಿಂಗ್ ಇದೆಯಾ ಸ್ಟೇಟಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ನೀವು ಆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ಸೆಂಡ್ ಮಾಡ್ಬೋದು. ಇದು ಡೌಟ್ ಫಾರಂ ಆಯ್ತು. ಇದು ಪರ್ಟಿಕ್ಯುಲರ್ ಒಂದು ಸ್ಟೂಡೆಂಟು ಟೀಚರಿಗೆ ಕೇಳುವಂಥದ್ದು. ಈಗ ಅಲ್ಲಿ ನಾನು ಕ್ಲಾಸ್ ಒಳಗಡೆ ಸೆಷನ್ ಒಳಗಡೆ ನಾನು ಏನು ಹೇಳಿದ್ದೆ ಅದು ಡಿಸ್ಕಷನ್ ಬೋರ್ಡು, ಅದು ಗ್ರೂಪ್ ಡಿಸ್ಕಷನ್ ಇರುತ್ತೆ. ಇದಿಷ್ಟು ಒಂದು ಕ್ಲಾಸ್ ಒಳಗಡೆ ಬರುವಂಥದ್ದು. ಟೀಚರ್ ಏನೇನು ಕ್ಲಾಸಸ್ ಮಾಡ್ತಾರೋ ಅದಷ್ಟು ಡೀಟೇಲ್ಸು ಇದರೊಳಗಿರುತ್ತೆ. ಇನ್ನು ಕೆಳಗಡೆ ಬಂದರೆ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಕ್ಲಾಸ್ ಟೈಮ್ ಟೇಬಲ್ ಕಾಣುತ್ತೆ. ಅಂದರೆ ಡೈಲಿದು ಯಾವ್ದಾದ್ರು ಕ್ಲಾಸಸ್ ಇದೆ ಅನ್ನೋದು ನೋಡ್ಬೇಕು ಅಂತಿದ್ರೆ ಇಲ್ಲಿ ಯಾವ್ದು ಡೇ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಬೋದು. ಒಂದು ವೀಕಿಂದ ನನಗೆ ಬೇಕು ಅಂತ ಏನಾದ್ರೆ ಇಲ್ಲಿ ವ್ಯೂ ಆಲ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟೋಟಲ್ ಒಂದು ವೀಕಿಂದು ಯಾವ್ದಾದ್ರು ಕ್ಲಾಸಸ್ ಇರುತ್ತೋ ಅಷ್ಟು ಕ್ಲಾಸಸ್ ಇಲ್ಲಿ ಬರುತ್ತೆ.
ಇದರಲ್ಲಿ ನೀವು ಜಸ್ಟ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಟೋಟಲ್ ಆಗಿ ಏನೇನು ಇನ್ಫಾರ್ಮೇಶನ್ ಬರುತ್ತೋ ಅದಷ್ಟು ಇನ್ಫಾರ್ಮೇಶನ್ ಬರುತ್ತೆ. ಹಾಗೆ ನೀವು ಇದು ಲಿಸ್ಟ್ ವ್ಯೂ ಬೇಕು ನನಗೆ ಅಂತ ಏನಾದ್ರೆ ಲಿಸ್ಟ್ ವ್ಯೂ ಕ್ಲಿಕ್ ಮಾಡಿದ್ರೆ ಲಿಸ್ಟ್ ವ್ಯೂ ಅಷ್ಟು ಬರುತ್ತೆ. ಲಿಸ್ಟ್ ವ್ಯೂ ಈ ಥರ ಲಿಸ್ಟ್ ವ್ಯೂ ಬರುತ್ತೆ. ಇದರಲ್ಲಿ ನೀವು ಕ್ಲಿಕ್ ಮಾಡ್ತಿದ್ದಾಗ ಟೋಟಲ್ ಲಿಸ್ಟ್ ವ್ಯೂ ಕಾಣುತ್ತೆ. ಇದರಲ್ಲಿ ಇದನ್ನ ಅಕಸ್ಮಾತ್ ನನಗೇನು ಪ್ರಿಂಟ್ ಔಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಅದನ್ನ ಪ್ರಿಂಟ್ ಔಟ್ ತಗೊಳ್ಬೋದು. ಇದು ಟೈಮ್ ಟೇಬಲ್ ಆಯಿತು. ಇನ್ನು ಟೈಮ್ ಟೇಬಲ್ ಆಗ್ತಿದ್ದಂಗೆ ಡಿಸ್ಕಷನ್ ಫಾರಮ್ ಆಲ್ರೆಡಿ ನನ್ನ ಕ್ಲಾಸ್ ಒಳಗೆ ಒಂದು ಸೆಷನ್ ಒಳಗಡೆ ತೋರಿಸಿದ್ದಾರೆ. ಅಷ್ಟು ಕೌಂಟು ಇಲ್ಲಿ ತೋರಿಸುತ್ತೆ. ಒಂದು ಪೇಪರಿಗೆ ಎಷ್ಟು ಡಿಸ್ಕಷನ್ ರೈಸ್ ಆಗಿದೆ, ಎಷ್ಟು ಡಿಸ್ಕಷನ್ಸ್ ಇದೆ ಅನ್ನೋದು ಕೌಂಟ್ ಇಲ್ಲಿ ತೋರಿಸುತ್ತೆ. ನೀವು ಅದನ್ನು ವ್ಯೂ ಮಾಡಬೇಕು ಅಂತಿದ್ರೆ ಇದ್ರ ಮೇಲೆ ಪೇಪರ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಪರ್ ಟೈಟಲ್ ಮೇಲೆ ಟೋಟಲ್ ಆಗಿ ಎಷ್ಟು ಡಿಸ್ಕಷನ್ ಇರುತ್ತೆ, ಯೂನಿಟ್ ವೈಸು ಸೆಷನ್ ವೈಸು ಅಷ್ಟು ಡಿಸ್ಕಷನ್ ಇಲ್ಲಿ ಇರುತ್ತೆ. ಅದನ್ನು ನೀವು ವ್ಯೂ ಮಾಡಬೇಕು ಅಂತಿದ್ರೆ ವ್ಯೂ ಮಾಡ್ಬೋದು. ಅಕಸ್ಮಾತ್ ಅದರೊಳಗಡೆ ಇದ್ದಿದ್ದು ಏನಾದ್ರು ಅನ್ವಾಂಟೆಡ್ ಮೆಸೇಜಸ್ ಏನಾದ್ರು ಇದ್ರೆ ಆ ಥರದ್ದು ಏನಾದ್ರು ಡಿಲೀಟ್ ಮಾಡಬೇಕು ಅಂತಿದ್ರೆ ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ. ರಿಪ್ಲೈ ಮಾಡಬೇಕು ಅಂತಿದ್ರೆ ರಿಪ್ಲೈನೂ ಮಾಡ್ಬೋದು. ಇದು ಡಿಸ್ಕಷನ್ ಫಾರಮ್ ಅಂತ. ಇನ್ನು ಅದಾಗ್ತಿದ್ದಂಗೆ ಅನೌನ್ಸ್ಮೆಂಟು, ಸ್ಟೂಡೆಂಟ್ ಅಸೆಸ್ಮೆಂಟು, ವರ್ಕ್ ಡೈರಿ, ಈ ಸಿಲೆಬಸ್ ಎಲ್ಲ ನೋಡುವಂಥದ್ದು ಆಪ್ಷನ್ಸ್ಗಳು. ಇದರಲ್ಲಿ ಈ ಫೀಚರ್ಸ್ಗಳಲ್ಲಿ ಏನಿದೆ ಅಂದರೆ ಫಸ್ಟು ಅನೌನ್ಸ್ಮೆಂಟಲ್ಲಿ ನೀವು ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಪ್ರಿನ್ಸಿಪಲಿಂದ ಬಂದಿರೋದಾಗಿರ್ಬೋದು ಅಥವಾ JD ಅಡ್ಮಿನಿಂದ ಬಂದಿರೋದಾಗಿರ್ಬೋದು ಅಥವಾ ಯಾವುದೇ ಹೈಯರ್ ಅಥಾರಿಟೀಸಿಂದ ನಿಮಗೆ ಬಂದಿರ್ತಾರೆ ಅದನ್ನು ನೀವು ವ್ಯೂ ಮಾಡ್ಬೋದು. ಈ ಥರ ಇಲ್ಲಿ ವ್ಯೂ ಕ್ಲಿಕ್ ಮಾಡಿದ್ರೆ ಏನು ಪ್ರಿನ್ಸಿಪಲಿಂದ ಬಂದಿರುತ್ತೆ, ಏನು ಯೂನಿವರ್ಸಿಟಿ ಅಡ್ಮಿಂದ ಅಥವಾ ಏನು JD ಅಡ್ಮಿಂದ ಬಂದಿರುತ್ತೋ ಅದನ್ನು ನೀವು ಮಾಡ್ಬೋದು. ಕ್ಲಾಸ್ ಒಳಗಡೆ ನೀವು ಕಳಿಸುವಂಥದ್ದು ಸ್ಟೂಡೆಂಟ್ಸಿಗೆ. ಇಲ್ಲಿ ನೀವು ನಿಮಗೆ ಬಂದಿರುವಂಥ ಏನೇನು ಅನೌನ್ಸ್ಮೆಂಟ್ ಇರುತ್ತೆ ಅದಷ್ಟನ್ನು ನೀವು ವ್ಯೂ ಮಾಡ್ಬೋದು. ಇನ್ನು ಸ್ಟೂಡೆಂಟ್ ಆ್ಯಂಡ್ ಅಸೆಸ್ಮೆಂಟಿಗೆ ಬಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಅಂತ ಬರುತ್ತೆ. ಇದರಲ್ಲಿ ಫಿಸಿಕ್ಸು ಈ ಥರ ಸೆಲೆಕ್ಟ್ ಮಾಡಿ ಶೋ ಗ್ರಾಫ್ ಅಂತ ಕೊಟ್ಟರೆ ನಿಮಗೆ ಈ ಕ್ಲಾಸಲ್ಲಿ ಏನೇನು ಎಷ್ಟು ಸೆಷನ್ಸ್ ಇದೆ, ಎಷ್ಟು ಸೆಷನ್ಸ್ ಕಂಪ್ಲೀಟೆಡ್ ಆಗಿದೆ, ಎಷ್ಟು ಅಸೈನ್ಮೆಂಟ್ ಕೊಟ್ಟಿದ್ದೀರಿ ಅದನ್ನೆಲ್ಲ ಗ್ರಾಫು ನಿಮಗೆ ಬರುತ್ತೆ. ಹಾಗೆ ಈ ಕ್ಲಾಸಸ್ಸಲ್ಲಿ ಯಾವುದೇ ಸ್ಟೂಡೆಂಟ್ಸಿಂದ ನೀವು ಪರ್ಫಾರ್ಮೆನ್ಸ್ ಏನಾದ್ರು ನೋಡಬೇಕಂತಿದ್ರೆ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಆ ಸ್ಟೂಡೆಂಟ್ಸಿಂದ ಪರ್ಫಾರ್ಮೆನ್ಸು ನೀವು ಡೌನ್ಲೋಡ್ ಮಾಡ್ಕೊಬೋದು. ಇದು ವ್ಯೂ ಮಾಡುವಂಥದ್ದು ಯಾವುದು ಸ್ಟೂಡೆಂಟ್ ಆ್ಯಂಡ್ ಅಸೆಸ್ಮೆಂಟಲ್ಲಿ. ಇನ್ನು ಅದಾಗ್ತಿದ್ದಂಗೆ ಪೆಂಡಿಂಗ್ ಟು ಡೂ ಟಾಸ್ಕ್ ಅಂತ ಬರುತ್ತೆ. ಈ ಪೆಂಡಿಂಗ್ ಟು ಡೂ ಟಾಸ್ಕಲ್ಲಿ ಏನು ಮಾಡ್ರೇಟರ್ ಸ್ಟೇಟ್ ಲೆವೆಲ್ ಕಂಟೆಂಟನ್ನು ಯಾರಿಗಾರು ಟೀಚರ್ಸಿಗೆ ಅಸೈನ್ ಮಾಡಿದರೆ ಅದು ಇಲ್ಲಿ ಬರುತ್ತೆ. ಆ ಸೆಷನ್ಸ್ ಬರುತ್ತೆ. ಆ ಸೆಷನ್ಸಿಗೆ ಮಾತ್ರ ಸ್ಟೇಟ್ ಲೆವೆಲ್ ಕಂಟೆಂಟನ್ನು ಅಪ್ಲೋಡ್ ಮಾಡೋವಂಥದ್ದು. 4 ಕಂಟೆಂಟ್ ಏನಿರುತ್ತೋ ಆ 4 ಕಂಟೆಂಟ್ ಅಪ್ಲೋಡ್ ಮಾಡೋವಂಥದ್ದು. ಇಲ್ಲೇನಾದ್ರು ಸೆಷನ್ ಯಾವುದು ಅಸೈನೇ ಆಗಿಲ್ಲ ಅಂದರೆ ಅದು ಇಲ್ಲೇನು ಇರೋದೇ ಇಲ್ಲ. ಇದು ಪೆಂಡಿಂಗ್ ಟು ಡೂ ಟಾಸ್ಕಲ್ಲಿ ಬರೋವಂಥದ್ದು. ಸ್ಟೇಟ್ ಲೆವೆಲ್ ಕಂಟೆಂಟ್ಗೋಸ್ಕರ ಮಾತ್ರ ಇದು ಇರುತ್ತೆ. ಅಸೈನ್ ಮಾಡಿದರೆ ಮಾತ್ರ ಮಾಡರೇಟ್ರಿಂದ ಇದು ಇಲ್ಲಿ ಬರುತ್ತೆ. ಇನ್ನು ಇದಾಗ್ತಿದ್ದಂಗೆ ವರ್ಕ್ ಡೈರಿ ಅಂದರೆ ಪ್ರತಿ ಅವರಿಂದು ಪ್ರತಿ ದಿವಸದ್ದು ಏನು ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ಗಂಟೆ ತನಕ ಏನು ಕ್ಲಾಸಸ್ ಇರುತ್ತೆ ಅಥವಾ ಏನಾದ್ರು ಯಾವುದು ಕ್ಲಾಸ್ ಅಲೋಕೇಟ್ ಆಗಿಲ್ಲ ಅಂದರೆ ಆ ಟೈಮಲ್ಲಿ ಏನು ಮಾಡಿದ್ದೀನಿ ಅನ್ನೋದನ್ನು ವರ್ಕ್ ಡೈರಿ ಇಲ್ಲಿ ಮೆನ್ಷನ್ ಮಾಡುವಂಥದ್ದು. ಇಲ್ಲಿ ಈ ಮೆನ್ಷನ್ ಮಾಡ್ತಿದ್ದಂಗೆ ಇದನ್ನು ಪ್ರಿನ್ಸಿಪಲ್ಗೆ ಹೋಗುತ್ತೆ. ಪ್ರಿನ್ಸಿಪಲ್ ಅಪ್ರೂವ್ ಹೇಗೆ ಮಾಡ್ತಾರೆ ಅದು ಇಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನ ನಾನು ಈಗ ತೋರಿಸ್ಕೊಡ್ತೇನೆ. ಇಲ್ಲಿಗ ಇವತ್ತಿನ ಪ್ರತಿ ದಿವಸದ್ದು ಇಲ್ಲಿದೆ November 9th ಅಂತದ್ದು. ಇಲ್ಲಿ ಅಪ್ಲೋಡ್ ಆಗಿರೋದು ಸ್ಟೇಟಸ್ಸು ನಿಮ್ಗೆ ಕಾಣುತ್ತೆ. ಅವ್ರು ಏನು ಮೆಸೇಜ್ ಮಾಡಿರ್ತಾರೋ ಆ ಮೆಸೇಜು ರಿಮಾರ್ಕ್ಸು ಇಲ್ಲಿ ಕಾಣುತ್ತೆ. ಈಗ ಒಂದು ದಿವಸದ್ದು ನಾನು ತಗೊಳ್ತೀನಿ ಅಷ್ಟೇ. ಈ ಥರ ಒಂದು ದಿವಸದ ನೀವು ಸೆಲೆಕ್ಟ್ ಮಾಡಿಕೊಂಡು ಆವತ್ತಿನ ದಿವಸದ್ದು ಪ್ರತಿ ಅವರಿಂದು ಇಲ್ಲಿ ಬಂದಿರುತ್ತೆ. ಏನು 9 to 10 ಏನೋ ಕ್ಲಾಸ್ ಇಲ್ಲ ಅಂದರೆ ಒಂದು ಟೆಕ್ಸ್ಟ್ ಬಾಕ್ಸ್ ಬಂದಿರುತ್ತೆ. ಇಲ್ಲಿ 2:30 to 3:30 ಒಂದು ಕ್ಲಾಸ್ ಇತ್ತು, ಕ್ಲಾಸ್ ಅಸೈನ್ ಆಗಿತ್ತು ಪ್ರಿನ್ಸಿಪಲಿಂದ. ಅದು ಕ್ಲಾಸ್ ಆಟೋಮೆಟಿಕ್ ಇಲ್ಲಿ ಬಂದಿರುತ್ತೆ ಟೈಮ್ ಟೇಬಲ್ ಮೂಲಕ. ಅದಕ್ಕೇನು ನೀವು ಎಂಟರ್ ಏನೋ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಡ್ರಾಪ್ ಡೌನಲ್ಲಿ ಸೆಲೆಕ್ಟ್ ಮಾಡಿ ಯಾವ ಸೆಷನ್ಸು ಕಂಪ್ಲೀಟ್ ಮಾಡಿದೆ ಅನ್ನೋದನ್ನ ಎಂಟರ್ ಮಾಡ್ತೀನಿ ಸಾಕು. ಉಳಿದಿದ್ದಷ್ಟಕ್ಕೂ ಯಾವುದಾದ್ರು ಕ್ಲಾಸ್ ಇರೋದಿಲ್ವೋ ಆ ಟೈಮಲ್ಲಿ ನಾನೆಲ್ಲ ಎಕ್ಸ್ಟ್ರಾ ಕ್ಲಾಸ್ ಕಾಣಿದ್ರೆ ಎಕ್ಸ್ಟ್ರಾ ಕ್ಲಾಸ್ ಅಂತ ಹಾಕೋದು. ಅಥವಾ ಇಲ್ಲೇನಾದ್ರು ಕ್ಯೂರಿಕ್ಯುಲಮ್ ವರ್ಕ್ ಅಂತ ಏನಾದ್ರು ಇದೆ ಕ್ಯೂರಿಕ್ಯುಲಮ್ ವರ್ಕ್ ಹಾಕಿ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಯಾವ್ದಾದ್ರು ವರ್ಕ್ ಇದ್ರೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್
ಪ್ರತಿಯೊಂದು ಅವರಿಂದು ಇಲ್ಲಿ ಎಂಟರ್ ಮಾಡಿ, ಇಲ್ಲಿ ಎಕ್ಸ್ಟ್ರಾ ಏನಾದ್ರು ಎಂಟರ್ ಮಾಡಬೇಕು ರಿಪೋರ್ಟೆಡ್ ವರ್ಕ್ ಅಂತ ಏನಾಗುತ್ತೆ ಇಲ್ಲಿ ಅದನ್ನು ಹಾಕ್ಬೋದು. ಇಲ್ಲಾಂದ್ರೆ ಪ್ರತಿ ಅವರಿಂದು ಹಾಕಿದ್ದೀನಿ, ನಾನು ಇಲ್ಲೇನು ಹಾಕೋದಿಲ್ಲ ಅದನ್ನು ನಡೆಯುತ್ತೆ. ಕ್ಲಾಸ್ ಎಲ್ಲ ಹಾಕಿ ಇದಿಷ್ಟು ಹಾಕಾದ್ಮೇಲೆ ಸೇವ್ ಅಂತ ಕೊಡ್ಬೋದು. ಒಂದು ದಿವಸದ್ದು ಇಲ್ಲಿ ಎಂಟರ್ ಮಾಡಿ ಡೇಟ್ ವೈಸ್ ಸೇವ್ ಕೊಡೋದು. ಇನ್ ಕೇಸ್ ನೀವು ಥರ್ಡಿಗೆ ಹಾಲಿಡೇ ಇತ್ತು ಅಂದ್ರೆ ಮಾರ್ಕೆಸ್ ಹಾಲಿಡೇ ಅಂತ ಕೊಡ್ಬೋದು. ಅಥವಾ ನಾನು ಥರ್ಡಿಗೆ ಲೀವ್ ತಗೊಂಡಿದ್ದೆ ಅಂತ ಏನಾಗಿದ್ರೆ ಲೀವ್ ಅನ್ನೋದು ಮಾರ್ಕೆಸ್ ಲೀವ್ ಅಂತ ಸೆಲೆಕ್ಟ್ ಮಾಡಿ ಸೇವ್ ಕೊಡ್ಬೋದು. ಇದಿಷ್ಟು ಒಂದು ದಿವಸದ್ದು ಎಂಟರ್ ಆಯ್ತು. ಈ ಒಂದು ದಿವಸದ ಎಂಟರ್ ಆಗಿರೋದನ್ನ ನೀವು ಸ್ಟೇಟಸ್ ಅಲ್ಲಿ ಪೆಂಡಿಂಗ್ ಇರ್ತಾ ಇರುತ್ತೆ. ಅಂಟಿಲ್ ಪ್ರಿನ್ಸಿಪಲ್ ಅಪ್ರೂವ್ ಮಾಡೋ ತನಕ ಇದು ಎಡಿಟ್ ಮತ್ತೆ ಡಿಲೀಟ್ ಆಪ್ಷನ್ ಏನು ಮಾಡ್ಬೋದು, ಆಕ್ಸೆಸ್ ಇರುತ್ತೆ. ಈ ಒಂದ್ಸತಿ ಅಪ್ರೂವ್ ಮಾಡಿದ್ರೆ ಡಿಲೀಟ್ ಅನ್ನೋದನ್ನ ಹೈಡ್ ಆಗುತ್ತೆ. ಹಾಗೆ ಎಡಿಟ್ ಅನ್ನೋದನ್ನ ನೀವು ಜಸ್ಟ್ ವ್ಯೂ ಮಾಡ್ಬೋದು ಅಷ್ಟೇ ಆಪ್ಷನ್ ಇರುತ್ತೆ. ಇಲ್ಲಿ ಅಪ್ರೂವ್ ಆಗಿರುತ್ತೆ ಯಾವ್ದಾದ್ರು ಇದ್ರೆ ಅದನ್ನ ಜಸ್ಟ್ ನೀವು ವ್ಯೂ ಮಾಡ್ಬೋದು. ಅದನ್ನ ಮತ್ತೆ ನೀವು ಸೇವ್ ಮಾಡೋದಕ್ಕಾಗಲ್ಲ. ಪೆಂಡಿಂಗ್ ಅನ್ನೋ ಏನ್ ಸ್ಟೇಟಸ್ ಇರುತ್ತೋ ಅಲ್ಲಿ ತನಕ ಎಡಿಟ್ ಮತ್ತೆ ಡಿಲೀಟ್ ಮಾಡ್ಬೋದು. ಒಂದ್ಸತಿ ಇದು ಆ್ಯಡ್ ಆಗುತ್ತೆ. ಪ್ರಿನ್ಸಿಪಲ್ ಅಲ್ಲಿ ಹೇಗೆ ಬರುತ್ತೆ ಅಂತ ಪ್ರಿನ್ಸಿಪಲ್ ಅಲ್ಲಿ ವರ್ಕ್ ಡೈರಿ ಅನ್ನೋದು ಡ್ಯಾಶ್ ಬೋರ್ಡ್ ಅಲ್ಲಿ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗೆ ಒಂದು ವೀಕಿಂದ ಈ ತರ ಎಷ್ಟು ದಿವಸಕ್ಕೆ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಬೋದು. ಪ್ರಿನ್ಸಿಪಲ್ ಲಾಗಿನಲ್ಲಿ ಅವರಿಗೆ ಪ್ರಿನ್ಸಿಪಲ್ ಲಾಗಿನಲ್ಲಿ ಈ ತರ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಟೀಚರ್ ಅಲ್ಲಿ ಡ್ರಾಪ್ ಡೌನ್ ಬರುತ್ತೆ. ಪ್ರತಿಯೊಂದು ಟೀಚರ್ಸ್ ಇದ್ದು ಇಲ್ಲಿ ನೇಮ್ ಇರುತ್ತೆ. ವರ್ಕ್ ಡೈರಿ ಅಂತ ಕ್ಲಿಕ್ ಮಾಡಿದಾಗೆ ಅವರಿಗೆ ಯಾವ ಡೇಟ್ ಇಂದ ಯಾವ ಡೇಟ್ ಹಾಕಿರ್ತಾರೋ ಅದಷ್ಟು ಇಲ್ಲಿ ವಿಸಿಬಲ್ ಆಗುತ್ತೆ. ಇದರಲ್ಲಿ ಅವರಿಗೆ ಸ್ಟೇಟಸ್ ತೋರಿಸುತ್ತೆ, ಯಾವ್ದಾದ್ರು ಅಪ್ರೂವ್ ಆಗಿರುತ್ತೆ, ಯಾವ್ದಾದ್ರು ಪೆಂಡಿಂಗ್ ಇದೆ. ಅಟ್ ಎ ಟೈಮ್ ಮಾರ್ಕ್ಸ್ ಇದು ಕೊಟ್ಟು ಮಾರ್ಕ್ಸ್ ಅಪ್ರೂವ್ ಕೊಡ್ಬೋದು, ರಿಜೆಕ್ಟ್ ಕೊಡ್ಬೋದು. ಇಲ್ಲಾಂದ್ರೆ ಸಿಂಗಲ್ ಆಗಿ ಏನಾದ್ರು ಅಪ್ರೂವ್ ಕೊಡ್ತೀನಿ ಅಂದ್ರೆ ಇಲ್ಲಿ ವ್ಯೂ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ರೂವ್ ಅಥವಾ ರಿಜೆಕ್ಟ್ ಅಂತ ಕೊಡ್ಬೋದು. ಇಲ್ಲಿ ರಿಮಾರ್ಕ್ಸ್ ಹಾಕಿ ಇಲ್ಲಿ ಅವರು ಯಾವ್ದಾದ್ರು ಕ್ಲಾಸ್ ಇದೆ ಅನ್ನೋದ್ರ ಏನೇನು ಹಾಕಿದ್ದಾರೆ ಅನ್ನೋದನ್ನ ಚೆಕ್ ಮಾಡಿಕೊಂಡು ಸೆಂಡ್ ಅಂತ ಕೊಟ್ರೆ ಅದು ಅಪ್ರೂವ್ ಆಗುತ್ತೆ. ಒಂದ್ಸತಿ ಅಪ್ರೂವ್ ಕೊಟ್ಟ ಮೇಲೆ ಪ್ರಿನ್ಸಿಪಲ್ಗೂ ಜಸ್ಟ್ ವ್ಯೂ ಮಾಡ್ಬೋದು. ಎಡಿಟ್ ಏನು ಮಾಡಿ ಮತ್ತೆ ಅಪ್ರೂವ್ ಕೊಡೋದಕ್ಕೆ ಬರೋದಿಲ್ಲ. ಇದಾಗ್ತಿದ್ದಾಗೆ ಟೀಚರ್ ಲಾಗಿನ್ ಆಗ್ತಂದ್ರೆ ಈ ತರ ವರ್ಕ್ ಡೈರಿ ನಾನು ಏನು ನಂಬರ್ 3ಗೆ ಹಾಕಿದ್ದೆ ಅದಕ್ಕೆ ಡಿಲೀಟ್ ಆಪ್ಷನ್ ಅನ್ನೋದು ಹೋಗಿರುತ್ತೆ. ಈ ತರ ಅಪ್ಲೋಡ್ ಅಂತ ಇರುತ್ತೆ. ಇದನ್ನ ಜಸ್ಟ್ ವ್ಯೂ ಮಾಡ್ಬೋದು. ನೀವೇನು ಹಾಕಿರ್ತೀರೋ ಅದನ್ನ ವ್ಯೂ ಮಾಡ್ಬೋದು. ಇದು ಟೀಚರ್ ವರ್ಕ್ ಡೈರಿ ಅಂತ. ವರ್ಕ್ ಡೈರಿ ಆ್ಯಡ್ ಮಾಡೋದು ಮತ್ತೆ ವರ್ಕ್ ಡೈರಿನ ಅಪ್ರೂವ್ ಮಾಡೋದು. ಇದಾಗ್ತಿದ್ದಂಗೆ ಕೋರ್ಸ್ ಲೈಬ್ರರಿ. ಈ ಲೈಬ್ರರಿಲಿ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಯಾವ್ದಾವ್ದು ಪೇಪರ್ಸ್ ಇರುತ್ತೋ ಅಷ್ಟು ಪೇಪರ್ ಇತ್ತು ವಿಸಿಬಲ್ ಆಗುತ್ತೆ. ಜಸ್ಟ್ ಸೆಷನ್ಸು ಮತ್ತೆ ಏನು ಆ ಸೆಷನ್ಸ್ ಅಲ್ಲಿ ಏನು ಕಂಟೆಂಟ್ ಹಾಕಿದ್ದಾರೆ ಸ್ಟೇಟ್ ಲೆವೆಲ್ ಅಲ್ಲಿ ಅದನ್ನ ಡೌನ್ಲೋಡ್ ಮತ್ತೆ ವ್ಯೂ ಮಾಡ್ಬೋದು. ಇದೀಗ ಅಕಸ್ಮಾತ್ ಫಿಸಿಕ್ಸ್ ಅಲ್ಲಿ ನಿಮ್ದು E10 ಥರ್ಮೋಡೈನಮಿಕ್ ಆಗಿದ್ರೆ ನೀವು ನ್ಯೂಕ್ಲಿಯರ್ ಫಿಸಿಕ್ಸ್ ಎಲ್ಲ ನೋಡ್ಬೇಕು ಅಂತಿದ್ರೆ ಅದ್ರದ್ದು ಸೆಷನ್ಸ್ ಇಲ್ಲಿ ಕಾಣುತ್ತೆ. ಈ ತರ ವ್ಯೂ ಅಂತ ಕೊಟ್ರೆ ಅದನ್ನ ವ್ಯೂ ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು. ಇದು ಲೈಬ್ರರಿ, ಕೋರ್ಸ್ ಲೈಬ್ರರಿ ಇಲ್ಲಿ ಬರುತ್ತೆ. ಇದಾಗ್ತಿದ್ದಂಗೆ ನೀವು ವ್ಯೂ ಸಿಲೆಬಸ್ ಮತ್ತೆ ವ್ಯೂ ಕೋರ್ಸ್ ಪ್ಲಾನ್. ವ್ಯೂ ಸಿಲೆಬಸ್ ಅಲ್ಲಿ ಏನು ಮಾಡರೇಟರ್ ಅಪ್ಲೋಡ್ ಮಾಡಿರ್ತಾರೋ ಸಿಲೆಬಸ್ ಕಾಪಿ ಏನ್ ಸಿಲೆಬಸ್ ಕಾಪಿಲಿ ಒಂದು PDF ಫೈಲ್ ಆಗಿರ್ಬೋದು, ಏನಾದ್ರು ಒಂದು ಫೈಲ್ ಅಪ್ಲೋಡ್ ಮಾಡಿರ್ತಾರೋ ಆ ಫೈಲನ್ನು ನೀವು ವ್ಯೂ ಮಾಡ್ಬೋದು ಈ ತರ. ಹಾಗೆ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೋಬೇಕಂತಿದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಇದು ಸಿಲೆಬಸ್. ಇನ್ನೇನಾದ್ರು ಅಕಸ್ಮಾತ್ ನೀವು ಕೋರ್ಸ್ ಪ್ಲಾನ್ ಸೇಮ್ ಚೆಕ್ ಮಾಡ್ಕೋಬೇಕು ಅಂತ ಏನಾದ್ರೆ ಟೋಟಲ್ ಸೆಷನ್ಸ್ ಎಷ್ಟಿದೆ, ಯೂನಿಟ್ ಎಷ್ಟಿದೆ ಅಂತ ಅನ್ನೋದನ್ನ ಚೆಕ್ ಮಾಡಿಕೊಂಡು ಅದ್ರದ್ದು ಏನಾದ್ರು ವರ್ಡ್ ಫೈಲ್ ಅವ್ರೇನಾದ್ರು ಡಾಕ್ಯುಮೆಂಟ್ ಹಾಕಿದ್ರೆ ಆ ಡಾಕ್ಯುಮೆಂಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದು ವ್ಯೂ ಸಿಲೆಬಸ್ಸು, ವ್ಯೂ ಕೋರ್ಸ್ ಪ್ಲಾನ್. ಇದಿಷ್ಟು ಡ್ಯಾಶ್ ಬೋರ್ಡಲ್ಲಿ ಬರುವಂಥ ಫೀಚರ್ಸು ಮತ್ತು ಆಪ್ಷನ್ಸ್ಗಳು ಟೀಚರ್ಸಿಗೆ. ಇದಾಗ್ತಿದ್ದಂಗೆ ಲೆಫ್ಟ್ ಮೆನು ಬಂದರೆ ಇಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ, ವ್ಯೂ ಸಿಲೆಬಸ್ ಇರುತ್ತೆ, ವ್ಯೂ ಕೋರ್ಸ್ ಪ್ಲಾನ್ ಅಂತ ಇರುತ್ತೆ. ಇದೆರಡು ಸೇಮ್ ಅಲ್ಲಿ ಏನು ವ್ಯೂ ಸಿಲೆಬಸ್ ಕೋರ್ಸ್ ಪ್ಲಾನ್ ಏನು ತೋರಿಸಿದೆ ಅದೇ ಆಪ್ಷನ್ನು. ಅದಾಗ್ತಿದ್ದಂಗೆ ಅಸೆಸ್ಮೆಂಟ್ ಕ್ವಶನ್ಸಿಗೆ ಬಂದರೆ ಇಲ್ಲಿ ಕ್ವಶನ್ ಬ್ಯಾಂಕ್ ಹೇಗಿರುತ್ತೋ ಅದೇ ಥರ ನಿಮ್ಮ ಸಬ್ಜೆಕ್ಟಲ್ಲಿ ಯಾವ್ದಾದ್ರು ಪೇಪರ್ಸ್ ಇರುತ್ತೋ ಅಷ್ಟು ಪೇಪರ್ಸಿಂದ ಕ್ವಶನ್ಸ್ ಏನಿರುತ್ತೋ ಅಷ್ಟು ಕ್ವಶನ್ಸು ಇಲ್ಲಿ ವ್ಯೂ ಮಾಡ್ಬೋದು.
ಚೆಕ್ ಮಾಡೋದು, ವ್ಯೂ ಮಾಡೋದು, ಈ ಥರ ಪ್ರತಿಯೊಂದು ಕ್ವಶನ್ಸನ್ನು ನೀವು ವ್ಯೂ ಮಾಡ್ಬೋದು. ಇನ್ ಕೇಸ್ ನೀವು ಯಾವ್ದಾದ್ರು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತಿದ್ರೆ ಇಲ್ಲಿ ಆ್ಯಡ್ ನ್ಯೂ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಫಿಸಿಕ್ಸ್ ಅವ್ರು ಆಗಿರ್ಬೋದು ಅಥವಾ ಕೆಮಿಸ್ಟ್ರಿ ಅವ್ರು ಆಗಿರ್ಬೋದು ಅಥವಾ ಮ್ಯಾಥಮೆಟಿಕ್ಸ್ ಅವ್ರು ಆಗಿರ್ಬೋದು, ಏನಾದ್ರು ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ಇರುತ್ತೆ, ಅದನ್ನು ಯಾವ್ದಾದ್ರು ಆ್ಯಡ್ ಮಾಡಬೇಕು ಅಂತಿದ್ರೆ ಇಲ್ಲಿ ಸಬ್ಜೆಕ್ಟು, ಪೇಪರು, ಹಾಗೆ ಯೂನಿಟ್ ಸೆಲೆಕ್ಟ್ ಮಾಡಿಕೊಂಡು ಯಾವ ಯೂನಿಟಿಗೆ ಬೇಕೋ ಆ ಯೂನಿಟಿಗೆ ನಾರ್ಮಲ್ ಕ್ವಶನ್ನು ಆ್ಯಡ್ ಮಾಡ್ಬೋದು. ದಟ್ ಈಸ್ ಏನಾರು ಒಂದು ಕ್ವಶನ್ಸ್ ಆ್ಯಡ್ ಮಾಡ್ಬೋದು. ಹಾಗಾಗಿ ಮತ್ತು ನೀವು ಯಾವ್ದಾದ್ರು ಒಂದು ಇದು ಆ್ಯಡ್ ಮಾಡ್ಕೋಬೇಕು, ಮ್ಯಾಥ್ ಟೈಪು ಅಥವಾ ಕೆಮಿಸ್ಟ್ರಿ ಟೈಪಲ್ಲಿ ಏನಾದ್ರು ಆ್ಯಡ್ ಮಾಡ್ಕೊಬೇಕು ಅಂತಿದ್ರೆ ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಸಿಂಬಲ್ಸ್ನ ಯೂಸ್ ಮಾಡಿಕೊಂಡು ಮ್ಯಾಥ್ ಸಿಂಬಲ್ಸ್ ಆಗಲಿ ಅಥವಾ ಕೆಮಿಸ್ಟ್ರಿ ಸಿಂಬಲ್ಸ್ ಆಗಲಿ ಯೂಸ್ ಮಾಡಿಕೊಂಡು ಕ್ವಶನ್ಸನ್ನು ಪ್ರಿಪೇರ್ ಮಾಡ್ಕೊಂಡು ಸ್ಟೂಡೆಂಟ್ಸ್ ಇದು ಕೆಮಿಸ್ಟ್ರಿ ಅಥವಾ ಇದನ್ನು ಯೂಸ್ ಮಾಡೋದು. ಈ ಥರ ಕ್ವಶನ್ಸ್ ಆ್ಯಡ್ ಆಗುತ್ತೆ. ನಾರ್ಮಲ್ ಟೆಕ್ಸ್ಟನ್ನು ಆ್ಯಡ್ ಮಾಡ್ಬೋದು, ಜಸ್ಟ್ ಟೈಪ್ ಮಾಡಿ. ಅಥವಾ ಏನಾದ್ರು ಈ ಥರ ಕೆಮಿಸ್ಟ್ರಿ ಟೈಪು ಮತ್ತು ಮ್ಯಾಥ್ ಟೈಪ್ ಸಿಂಬಲ್ಸ್ ಅಥವಾ ಈಕ್ವೇಷನ್ಸ್ ಆ್ಯಡ್ ಮಾಡಬೇಕು ಅಂತಿದ್ರೆ ಈ ಥರ ಈಕ್ವೇಷನ್ಸು ಪ್ರಿಪೇರ್ ಮಾಡ್ಬೋದು. ಅದಾಗ್ತಿದ್ದಂಗೆ ಕೆಳಗಡೆ ಬಂದರೆ ಕೀವರ್ಡ್ಸ್ ಅವ್ರನ್ನ ಹೇಳಿದ್ರು, ಮೆಟಾಡಾಟಾ ಕೀವರ್ಡ್ಸ್ ಹೇಳಿದ್ರು, ಅದ್ರ ಸೆಷನ್ ಟಾಪಿಕ್ ಮೇಲೆ ನೀವು ಏನು ಬೇಕು ಆ ಟಾಪಿಕ್ ನೇಮ್ ಹಾಕಿದ್ರು ಆಗುತ್ತೆ. ಅದಾದಮೇಲೆ ಕ್ವಶನ್ ಲೆವೆಲ್ ಸಿಂಪಲ್, ಡಿಫಿಕಲ್ಟ ಅಥವಾ ಟಫ್ ಅನ್ನೋದನ್ನ ಹಾಕಿ, ಮತ್ತು ಮಾರ್ಕ್ಸ್ ಪರ್ ಕ್ವಶನ್ಸು, ಇದು ಎಷ್ಟು ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಅನ್ನೋದನ್ನ ಇಲ್ಲಿ ಕೊಡ್ಬೋದು. ಡ್ರಾಪ್ ಡೌನ್ ಸೆಲೆಕ್ಟ್ ಮಾಡಿದರೆ ಹಾಗೆ ಆಪ್ಷನ್ಸು 5 ಆಪ್ಷನ್ಸ್ ತನಕ ಕೊಡ್ಬೋದು. ಇದರಲ್ಲಿ ಸೆಲೆಕ್ಟ್ ಆಪ್ಷನ್ಸಲ್ಲಿ ಇಲ್ಲಿ 2 ಆಪ್ಷನ್ಸು ಅಥವಾ 4 ಆಪ್ಷನ್ಸು ಮಲ್ಟಿಪಲ್ ಚಾಯ್ಸ್ ಎಷ್ಟು ಬೇಕಾದ್ರೂ ಕೊಡ್ಬೋದು. ಅದಾಗ್ತದೆ ಕ್ವಶನ್ ಟೈಪಲ್ಲಿ ಟೆಕ್ಸ್ಟು ಅಥವಾ ಇಮೇಜು ಅಥವಾ ಇಮೇಜಸ್ ಕ್ವಶನ್ಸು, ಟೆಕ್ಸ್ಟ್ ಆ್ಯಸ್ ಆಪ್ಷನ್ಸು ಈ ಥರನೂ ಕೊಡ್ಬೋದು. ಇದಿಷ್ಟು ಡ್ರಾಪ್ ಡೌನ್ ಆಗ್ತಿದ್ದಂಗೆ ಇಲ್ಲಿ ನೀವು ಆನ್ಸರ್ಸ್ ಟೈಪ್ ಮಾಡಿ. ಅಕಸ್ಮಾತ್ ಏನಾದರೂ ನೀವು ಇಲ್ಲ ಕೆಮಿಸ್ಟ್ರಿ ಸಿಂಬಲ್ಸ್ ಯೂಸ್ ಮಾಡ್ಬೇಕಂತಿದ್ರೆ ಸಿಂಬಲ್ಸ್ ಬೇಕಾದ್ರೆ ಯೂಸ್ ಮಾಡಿಕೊಂಡು ಆನ್ಸರ್ ಆಪ್ಷನ್ಸಿಗೆ ಕೊಡ್ಬೋದು. ಇದೆ ಕರೆಕ್ಟ್ ಆನ್ಸರ್ಸ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿ ಸೇವ್ ಕೊಟ್ಟರೆ ಆ ಕ್ವಶನ್ನು ಆ್ಯಡ್ ಆಗುತ್ತೆ. ಈ ಥರ ವಾಟ್ ಈಸ್ ಒಂದು ಏನು ನೀವು ಕ್ವಶನ್ಸ್ ಕೊಟ್ಟಿರ್ತೀರೋ ಆ ಕ್ವಶನ್ಸು ಆ್ಯಡ್ ಆಗುತ್ತೆ. ಇದನ್ನು ನೀವು ವ್ಯೂ ಮಾಡ್ಬೋದು. ಅಕಸ್ಮಾತ್ ನೀವೆಲ್ಲ ಡಿಲೀಟ್ ಮಾಡ್ಕೊಂಡು ಅಂತಿದ್ರೆ ನೀವು ಆ್ಯಡ್ ಮಾಡಿ, ಇದು ಮಾತ್ರ ನೀವು ಡಿಲೀಟ್ ಮಾಡ್ಕೊಬೋದು. ಇದಿಷ್ಟು ಒಂದು ಕ್ವಶನ್ಸ್ ಆ್ಯಡ್ ಮಾಡೋದು. ಇನ್ನು ವಾಪಸ್ ಡ್ಯಾಶ್ ಬೋರ್ಡ್ ಬಂದರೆ ಈಗ ಇದೆಲ್ಲ ಆಪ್ಷನ್ಸ್ ತೋರಿಸ್ತೀನಿ, ಸೈಡ್ ಆಪ್ಷನ್ಸ್ ತೋರಿಸ್ತೀನಿ. ಇನ್ನೊಂದು ಇಲ್ಲಿ ನಿಮ್ಗೆ ಏನಾದ್ರು ನೋಟಿಫಿಕೇಶನ್ಸ್ ಏನಾದ್ರು ಬರ್ತಾ ಇದ್ರೆ ಇಲ್ಲಿ ನೋಟಿಫಿಕೇಶನ್ ರೈಟಲ್ಲಿ ಮೇಲ್ಗಡೆ ನೋಟಿಫಿಕೇಶನ್ಸ್ ಆಪ್ಷನ್ ಇರುತ್ತೆ. ಇಲ್ಲಿ ನೋಟಿಫಿಕೇಶನ್ ನೀವು ಈ ಕ್ಲಾಸಸ್ ಹಾಕಿರೋದು ಅಥವಾ ಸೆಷನ್ಸ್ ಏನಾರು ಅಪ್ರೂವ್ ಆಗಿರೋದು ಈ ಥರ ಪ್ರತಿಯೊಂದು ಇಲ್ಲಿ ಬರುತ್ತೆ. ಯಾಕಂದರೆ ಲಾಸ್ಟು ನಾನು ಏನೇನು ಇಷ್ಟು ತನಕ ಎಲ್ಲ ಆಪ್ಷನ್ಸು ತೋರಿಸಿದ್ದೀನ ಅದನ್ನು ಇಲ್ಲಿ ಹೆಲ್ಪ್ ಅನ್ನೋದ್ರಲ್ಲಿ ಸಿಗುತ್ತೆ. ನಿಮ್ಮ ಪ್ರತಿಯೊಂದು ಸ್ಲೈಡ್ಸಲ್ಲಿ ಪ್ರತಿಯೊಂದು ಏನೇನು ನಾನು ಹೇಗೆ ಕ್ಲಾಸ್ ಅದೇನು ಮಾಡೋದು, ಹೇಗೆ ಪ್ರೊಫೈಲ್ ಅಪ್ಡೇಟ್ ಮಾಡೋದು, ಪ್ರತಿಯೊಂದು ಡೀಟೇಲ್ಸು ಇದರಲ್ಲೂ ಇರುತ್ತೆ ಈ ಹೆಲ್ಪ್ ಫೈಲಲ್ಲಿ. ಈ ಹೆಲ್ಪ್ ಫೈಲಲ್ಲಿ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ನೀವು ರೆಫರ್ ಮಾಡ್ಬೋದು. ಅಕಸ್ಮಾತ್ ಎಲ್ಲರೂ ನಿಮಗೆ ಡಿಫಿಕಲ್ಟಿ ಆಯಿತು ಅಂದರೆ, ಇಲ್ಲಾಂದರೆ ನಿಮ್ಗೆ ಏನಾದರೂ ಟೆಕ್ನಿಕಲ್ ಸಮಸ್ಯೆ ಬಂದರೆ ಅವಾಗಲೇ ನಂಬರ್ ಹೇಳಿರುವಾಗೆ ಆ ನಂಬರಿಗೆ ಕಾಂಟ್ಯಾಕ್ಟು ಮಾಡ್ಬೋದು. ಫಸ್ಟ್ ಹೇಳಿರುವಂಥದ್ದು ಈ ಹೆಲ್ಪ್ ಫೈಲು ಯೂಸ್ ಮಾಡ್ಕೊಂಡು ನೀವೇ ಬೇಕಾದ್ರೆ ಚೆಕ್ ಮಾಡ್ಬೋದು. ಇದಿಷ್ಟು ಒಂದು ಟೀಚರ್ಸ್ ಲಾಗಿನಲ್ಲಿ ಬರುವಂಥದ್ದು. ಟೀಚರ್ಸ್ ಲಾಗಿನಿಂದ ಪ್ರಿನ್ಸಿಪಲಾಗಿ ಹೇಗೆ ಹೋಗುತ್ತೆ ಮತ್ತು ಹೇಗೆ ಸ್ಟೂಡೆಂಟ್ಸಿಗೆ ಬರುತ್ತೆ ಅನ್ನೋದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಒಂದ್ಸತಿ ತೋರಿಸ್ಕೊಡ್ತೀನಿ. ಇನ್ನೇನು ಲಾಗೌಟ್ ಮಾಡಬೇಕು ಅಂದರೆ ಇಲ್ಲಿ ರೈಟ್ ಸೈಡ್ ಲಾಗೌಟ್ ಆಪ್ಷನ್ಸ್ ಇರುತ್ತೆ. ಇದ್ರ ಮೇಲೆ ಟೀಚರ್ ಮೇಲೆ ಕ್ಲಿಕ್ ಮಾಡಿ ಲಾಗೌಟ್ ಅಂತ ಕ್ಲಿಕ್ ಮಾಡ್ತಾನೆ ಲಾಗೌಟ್ ಆಗುತ್ತೆ. ಮತ್ತು ಹೊಸದಾಗಿ ನೀವು ಲಾಗಿನ್ ಆಗೋಷ್ಟಿಗೆ ನಿಮ್ಮ ಓನ್ ಪಾಸ್ವರ್ಡನ್ನು ನೀವು ಏನು ಸೆಟ್ ಮಾಡ್ಕೊಂಡಿರ್ತೀರೋ ಆ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗುತ್ತೆ. ಅರವಿಂದ್ ಸರ್, ನಾನು ಒಂದ್ಸತಿ ಎಲ್ಲಾದರೂ ಹೇಳಿದ್ದೀನಿ, ನೀವು ಒಂದ್ಸತಿ ಇಷ್ಟೊತ್ತು ಈ ಒಂದು ಟ್ರೈನ್ ಕೊಟ್ಟಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಆಗಲೇ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಆಗಿದೆ. ಇದಾದ ನಂತರ ಮುಖ್ಯವಾಗಿ ಬೆಳಗ್ಗೆ ಪ್ರಾಂಶುಪಾಲರು ತಮಗೆಲ್ಲ ಗೊತ್ತಿರ್ಬೋದು, ಮಾನ್ಯ ಹೆಚ್ಚುವರಿ ನಿರ್ದೇಶಕರು ಮತ್ತು ಮಾನ್ಯ ನಿರ್ದೇಶಕರು ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕರ್ನಾಟಕ ಆ್ಯಪ್ ರಿಲೀಸ್ ಆಗಿದೆ ಅಂತ ಹೇಳ್ತೀವಿ. ಆ ಆ್ಯಪ್ ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ ಇದೆ. ದಯಮಾಡಿ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ಸ್ಟೂಡೆಂಟ್ಸ್ಗೆ ಡೌನ್ಲೋಡ್ ಮಾಡಿಸ್ತಾರೆ. ಇದು ಸ್ಟೂಡೆಂಟ್ ಆ್ಯಪ್ ಮಾತ್ರ, ಮಾಡರೇಟರ್ ಅಥವಾ ಪ್ರಿನ್ಸಿಪಲ್ ಲಾಗಿನ್ ಆಗಲ್ಲ. ಲಾಗಿನ್ ಆದರೆ ನಿಮಗೆ ನಿಮ್ಮ ಮಾಹಿತಿ ಬರಲ್ಲ. ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಆ್ಯಪ್ ಮಾಡಬೇಕು. ಸೊ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಆ ಆ್ಯಪ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಬಳಸಲಿಕ್ಕೆ ತಾವು ಅನುಮಾನಗಳಿದ್ರೆ ಏನಾದ್ರು ಪ್ರಶ್ನೆಗಳಿಗೆ
ಓಕೆ, ಏನು ಅನುಮಾನಗಳಿಲ್ಲ ಅನ್ಸುತ್ತೆ. ಸೊ ಇಷ್ಟೊತ್ತು ಈ ಒಂದು ತರಬೇತಿನ ಕೂಡ ನಮಸ್ಕಾರ. ಥ್ಯಾಂಕ್ ಯು.